ಭಾರ್ಗವವಾಸರ ಶುಕ್ರವಾರ, ಅನುರಾಧ ನಕ್ಷತ್ರ, ವರಿಯಾನ್ ಯೋಗ, ವಣಿಜಕರಣ. ಇದು ಇವತ್ತಿನ ಪಂಚಾಂಗ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಛಂದಸಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಶೃಣೋತು. ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ವಂ ಬ್ರಹ್ಮಣೋ ಜ್ಯೋತಿ ಮೇಧಯ ವಿಹಿತಃ ಶ್ರುತಂ ಮೇ ಗೋಪಾಯ. ಇವತ್ತೆಲ್ರೂ ಹೋಗಿ ಓಟು ಹಾಕ್ಬಿಟ್ಟು ಬನ್ನಿ. ಸತ್ಯ ಧರ್ಮ ಅನ್ನೋದು ಉಳಿಯಲಿ, ರಾಷ್ಟ್ರ ವಿಧ್ವಂಸಕ ಕಾರ್ಯಗಳು ನಾಶವಾಗಲಿ ಅನ್ನೋ ಪ್ರಾರ್ಥನೆ ಮಾಡಿ. ಕೇರ್ಲೆಸ್ ಆಗಿರೋದು ಬೇಡ. ಅಯ್ಯೋ ನಾವು ಹೋದ್ರೇನು ಒಂದ್ ವೋಟ್ ಇಂದ ಏನಾಗತ್ತೆ ಅಂತಂದ್ರೆ ನಿಮ್ ವೋಟ್ ಅನ್ನ ಡೂಪ್ಲಿಕೇಟ್ ಮಾಡಿ ಇನ್ನೊಬ್ರಿಗೆ ಇನ್ನೊಂದು ಇದು ಕೊಟ್ಟಂಗಾಗತ್ತೆ. 1-2 ಕಪ್ಪುಗಳಾಗತ್ತೆ. ಒಂದು ನಾವು ವೋಟ್ ಮಾಡದೇ ಇರೋದು, ಎರಡನೇದು ಯಾರೋ ದುಡ್ಡು ಕೊಟ್ಟೋ ಮಾಡಿಯೋ ನಮ್ಮ ಹೆಸರಿನಲ್ಲಿ ಇನ್ಯಾರೋ ಹಾಕೋದಕ್ಕಾಗುತ್ತೆ. ಅದರಿಂದ ಇಟ್ ಈಸ್ ಅವರ್ ರೈಟ್. ಅದರಲ್ಲಿ ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ಇದಕ್ಕೆ ಪೂರಕವಾಗುವಂತೆ ನಮ್ಮ ಮತದಾನ ಮಾಡುವಂತಹದ್ದಿರಲಿ. ವೇದಕ್ಕೆ ಬರೋಣ. 2ನೇ ಕಾಂಡ, 5ನೇ ಪ್ರಶ್ನೆ, 8ನೇ ಅನುವಾಕ. ಅಯಜ್ಞೋ ವಾ ಯೇಷಯೋ ಸಾಮಾಗ್ನ ಆಯಾಹಿ ಭೀತಯ ಇತ್ಯಾಹ ರತಂತರಸ್ಯೈಷ ವರ್ಣಸ್ತಂತ್ವಾ ಸಮಿದ್ಭಿರಂಗಿರ ಇತ್ಯಾಹ ವಾಮದೇವ್ಯಸ್ಯೈಷ ವರ್ಣೋ ಬೃಹದಗ್ನೇ ಸುವೀರ್ಯಮಿತ್ಯಾಹ ಬೃಹತ ಏಷ ವರ್ಣೋ ಯದೇತಂ ತ್ರಿಚ ಮನ್ವಾಹ ಯಜ್ಞಮೇವ ತತ್ಸಾಮನ್ವಂತಂ ಕರೋತ್ಯಗ್ನಿರ್ ಅಮುಷ್ಮಿನ್ ಅಗ್ನಿರಮುಷ್ಮಿನ್ ಅಗ್ನಿಃ ಅಮುಷ್ಮನ್ ಅಗ್ನಿರಮುಷ್ಮಿನ್ ಲೋಕ ಆಸೀದಾದಿತ್ಯೋಸ್ಮಿನ್ ತಾಭಿಮೌ ಲೋಕಾವಶಾಂತಾವಾಸ್ತಾಂ ತೇ ದೇವ ಅಬ್ರುವನ್ಯೇತೆ ಮೌ ವಿಪರ್ಯೂಹಾಮ್ಯೇತ್ಯಗ್ನ ಆಯಾಹಿ ಭೀತಯ ಇತ್ಯಸ್ಮಿನ್ ಲೋಕೆ ಅಗ್ನಿಮದಧುರ್ಬೃಹದಗ್ನೇ ಸುವೀರ್ಯಮಿತ್ಯಮುಷ್ಮಿನ್ ಲೋಕ ಆದಿತ್ಯಂ ತಥೋ ವಾ ಇಮೌ ಲೋಕಾವಶಾಮ್ಯತಾಂ ಯದೇವ ಮನ್ವಾಹಾನಯೋರ್ಲೋಕಯೋಃ ಶಾಂತ್ಯೈ ಶಾಮ್ಯತೋಸ್ಮ ಇಮೌ ಲೋಕೌ ಯ ಏವಂ ವೇದ ಪಂಚದಶ ಸಮಿಧೇ ನೀರನ್ವಾಹ ಪಂಚದಶವ ಅರ್ಧಮಾಸಸ್ಯ ರಾತ್ರಯೋರ್ಧಮಾಸಶಃ ಸಂವತ್ಸರ ಆಪ್ಯತೆ ತಾಸಾಂ ತ್ರೀಣಿ ಚ ಶತಾನಿ ಷಷ್ಟಿಶ್ಚಾಕ್ಷರಾಣಿ ತಾವತಿ ಸಂವತ್ಸರಸ್ಯ ರಾತ್ರಯೋಕ್ಷರಶ ಏವ ಸಂವತ್ಸರಮಾಪ್ನೋತಿ ನೃಮೇಧಶ್ಚ ಪರುಚ್ಛೇಪಶ್ಚ ಬ್ರಹ್ಮವಾದ್ಯಮವದೇತಾಮಸ್ಮಿನ್ ದಾರಾವಾರ್ದ್ರೇ ಅಗ್ನಿಂ. ದಾರು ಅಂದ್ರೆ ಮರ, ಆರ್ದ್ರ ಅಂದ್ರೆ ಒಣಗಿರೋದಲ್ಲ, ನೆಂದಿರೋದು ಚೆನ್ನಾಗಿ. ಆ ಸೌದೆ ಇಟ್ಬಿಟ್ಟು ಅದರಿಂದ ಬೆಂಕಿ ಬಿಡ್ಬೇಕು. ಸಂಗೀತದಲ್ಲಿ ಮಳೆ ಬರ್ಸೋದಕ್ಕೆ ರಾಗ ಇದೆ, ಮಳೆ ನಿಲ್ಸೋಕಿದೆ, ಬೆಂಕಿ ಬರ್ಸೋದಕ್ಕಿದೆ. ಎಲ್ಲ ಹೇಗ್ ಬಂತು? ಎಲ್ಲ ಸೌಂಡ್ ವೇವ್ಸ್ ಅಷ್ಟೇನೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಯಾವ ಸ್ವರ ಸಹಿತವಾಗಿ ಕರೆಕ್ಟ್ ಆಗಿ ಉದಾತ್ತ ಅನುದಾತ್ತ ಇವುಗಳಲ್ಲಿ ಹೇಳಿದ್ರೆ ಅದಕ್ಕೆ ಎಫೆಕ್ಟ್ ಖಂಡಿತ ಬರ್ಬೇಕಲ್ಲಿ. ದಾರಾವಾರ್ದ್ರೇ ಅಗ್ನಿಂ ಜನಯಾವಯತರೋ ನೌ ಬ್ರಹ್ಮೀಯಾನಿತಿ. ಯಾರು ಬೆಂಕಿ ಬರೆಸ್ತಾರೋ ಅದರಲ್ಲಿ ಅವನು ಬ್ರಹ್ಮವಿತ್, ಸರಿಯಾಗಿ ತಿಳಿದಿದ್ದಾನೆ, ವೇದವನ್ನು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ ಕರೆಕ್ಟ್ ಆಗಿ ಅರ್ಥವನ್ನು ತಿಳಿದು ಎರಡು ಜೊತೆಗೆ. ಈ ಉಚ್ಚಿಷ್ಟ ಚಾಕ್ರಾಯಣಿ ವೃತ್ತಾಂತದಲ್ಲಿ ಅವನು ಹೋಗ್ಬಿಟ್ಟು ನೀನ್ ಹೇಳ್ತಾ ಇದೆಯಲ್ಲ ಮಂತ್ರ, ಅದ್ರ ಅರ್ಥ ನಿಂಗೆ ಗೊತ್ತಿದ್ಯೋ?
ಗೊತ್ತಿಲ್ದೆ ನೀನ್ ಹೇಳ್ತಾ ಇದ್ರೆ ನಿನ್ ತಲೆ ಬಿದ್ದೋಗುತ್ತೆ ಅಂತಾನೆ. ಪೂರ ಎಲ್ಲ ನಿಂತೋಗುತ್ತೆ. ಓದ್ತು ಅದ್ವಾರಿಯೋ ಉದ್ಗಾತರು ಎಲ್ರೂ ತಟಸ್ಥವಾಗ್ಬಿಡ್ತಾರೆ. ಹಾಗೆ ಬರೀ ಒಂದಿಷ್ಟು ಹೇಳೋದಷ್ಟೇ ಅಲ್ಲ, ವೇದವನ್ನ ಸ್ವರ ಸಹಿತವಾಗಿ ಹೇಳ್ತೀರಿ. ವೇದವನ್ನ ಹೊತ್ತಂತ ಕತ್ತೆ ಏನುತ್ತೆ ಗಾರ್ಧವಹ, ವೇದದ ಅರ್ಥವನ್ನು ತಿಳಿಬೇಕು. ಪ್ರಯತ್ನ ಒಂಚೂರು ಆಗ್ಬೇಕು. ಅಯ್ಯೋ ಬಂದಾಯ್ತು, ಮುಗಿದೋಯ್ತು, ಅಲ್ಲಿ ಮುಗೀತು, ಆಗೋಯ್ತೆಲ್ಲ. ಬ್ರಾಹ್ಮಣನ ಆಯ್ತು, ಆರಣ್ಯಕ್ಕೂ ಆಯ್ತು, ಅಷ್ಟೇ ಅಲ್ಲ, ಅದರ ಅರ್ಥಾನುಸಂಧಾನಕ್ಕೆ ಭಾಷ್ಯಗಳನ್ನ ಯತರೋ ನೌ ಬ್ರಹ್ಮಿ ಯಾನಿಧಿ ನೃಮೇಧೋಭ್ಯವದತ್ ಸಧೋ ಮಮ ಜನಯತ್. ನೃವೇದ ವೇದ ಪಾರಾಯಣ ಶುರು ಮಾಡದ, ಅವಾಗ ಧೂಮ ಜನಯತಿ, ಹೊಗೆ ಮಾತ್ರ ಬಂತದ್ರಲ್ಲಿ. ಯತ್ಪರುಚ್ಛೇಪೋಭ್ಯವದತ್ ಸೋಗ್ನಿಮಜನಯದೃಶ ಇತ್ಯಬ್ರವೀತ್. ಸಮಾವದ್ವಿದ್ವ ಕಥಾತ್ವಮಗ್ನಿಮಜೀಜನೋ ನಾಹಮಿತಿ ಸಾಮಿಧೇನೀನಾಮೇವಾಹಂ ವರ್ಣಂ ವೇದೇತ್ಯಬ್ರವೀದ್ಯದ್ಘೃತವತ್. ಪದಮನೋಚ್ಯತೆ ಸ ಆಸಾಂ ವರ್ಣಸ್ತಂ ತ್ವಾ ಸಮಿದ್ಭಿರಂಗಿರ ಇತ್ಯಾಹ. ಅಲ್ಪ ಪ್ರಾಣ ಮಹಾಪ್ರಾಣಗಳು ಉದಾತ್ತ ಅನುದಾತ್ತ ಎಲ್ಲ ಸರಿಯಾಗಿ ಹೇಳಿದ್ರೆ ತತ್ ಘೃತಮವತ್. ಆ ಇದು ಒದ್ದೆ ಸೌದೆ ಆದ್ರೂ ಕೂಡ ತುಪ್ಪದಂತಾಗಿ ಒಳ್ಳೆ ಜ್ವಾಲಿಸುತ್ತೆ. ಅಗ್ನಿ ಅಂತ ಅಲ್ಲಿ ಬರ್ತಾ ಇದೆ. ಘೃತವತಿ ಪದಂ ಅನೂಚ್ಯತೆ ವರ್ಣಸ್ತಂತ್ವಾ ಸಮಿದ್ಭಿರಂಗಿರ ಇತ್ಯಾಹ. ಸಾಮಿಧೇನೀಶ್ವೇವ ತಜ್ಜ್ಯೋತಿರ್ಜನಯತಿ ಸ್ತ್ರಿಯಸ್ತೇನ ಯದೃಚ ಸ್ತ್ರಿಯಸ್ತೇನ ಯದ್ಗಾಯತ್ರಿಯಸ್ತ್ರಿಯಸ್ತೇನ ಯತ್ಸಾಮಿಧೇನ್ಯೋ ವೃಷಣ್ವತಿ ಮನ್ವಾಹ ತೇನ ಪುಗ್ಗಸ್ವತೀಸ್ತೇನ ಸೇಂದ್ರಾಸ್ತೇನ ಮಿಥುನ ಅಗ್ನಿರ್ದೇವಾನಾಂ ದೂತ ಆಸೀದುಶನಾ ಕಾವ್ಯೋಸುರಾಣಾಂ. ತೌ ಪ್ರಜಾಪತಿಂ ಪ್ರಶ್ನಮೈತಾಗಂ ಸ ಪ್ರಜಾಪತಿರಗ್ನಿಂ ದೂತಂ ವೃಣೀಮಹೇ. ಪ್ರಾಚ್ಯಾಂದಿಶಿ ಜಪಕರ್ತಾರಂ ತ್ವಾಂ ವೃಣೀಮಹೇ. ಏನಾಗಂದ್ರೆ ಪೂರ್ವ ದಿಕ್ಕನ್ನ ಪ್ರತಿನಿಧಿಸಿ ನೀವು ವೇದ ಪಾರಾಯಣವನ್ನ ನಡೆಸಿಕೊಡಿ ಅಂತ ಅವ್ರಿಗೆ ಅಫಿಶಿಯೇಟಿಂಗ್ ದ. ಹಾಗೆ ಇಲ್ಲಿ ಪ್ರಜಾಪತಿ ಹೇಳ್ದ, ಯಾರು? ಚತುರ್ಮುಖ ಬ್ರಹ್ಮ ಅಥವಾ ಭಗವಂತನೇ ಆಗ್ಬಹುದು. 9 ಜನ ನವ ಪ್ರಜಾಪತಿಗಳು, ಇನ್ನೊಂದ್ರಲ್ಲಿ 11 ಅಂತಾನು ಇದೆ. ಆ ಪ್ರಜಾಪತಿ ಅಗ್ನಿಗಳಂತೆ ನೀನು ದೇವತೆಗಳ ದೂತನ ಹಾಗೂ ಅದನ್ನ ನೀನ್ ಸ್ವೀಕರಿಸು, ಯು ಟೇಕ್ ಅಪ್ ದಟ್ ಪ್ರೊಫೆಷನ್ ಅಂತ. ಪ್ರಜಾಪತಿರಗ್ನಿಂ ದೂತಂ ವೃಣೀಮಹ. ಮಹೇ ಅಂತಿದ್ದು ಯಾಕೆ ಮಹಾ ಆಯ್ತು ಅಂದ್ರೆ ಮುಂದಿಂದು ಸ್ವರ ಇದೆ. ಆ ಇ ಉ ಎ ಓ ಇವು ಬಂದ್ರೆ ವೃಣೀಮಹ ಇತ್ಯಭಿಪರ್ಯಾವರ್ತತ. ತಥೋ ದೇವ ಅಭವನ್ ಪರಾಸುರಾಯಸ್ಯೈವಂ ವಿದುಷೋಗ್ನಿಂ ದೂತಂ ವೃಣೀಮಹ ಇತ್ಯನ್ವಾಹ. ಭವತ್ಯಾತ್ಮನ ಪರ ಆಸ್ಯ ಭ್ರಾತೃವ್ಯೋ ಭವತ್ಯಧ್ವರವತಿ ಮನ್ವಾಹ. ಭ್ರಾತೃವ್ಯಮೇವೈತಯಾ ಆಧ್ವರತಿ ಶೋಚಿಷ್ಕೇಶಸ್ತಮೀಮಹ ಇತ್ಯಾಹ. ಪವಿತ್ರಮೇವೈತದ್ಯಜಮಾನಮೇವೈತಯಾ ಪವಯತಿ ಸಮಿದ್ಧೋ ಅಗ್ನ ಆಹುತೇತ್ಯಾಹ. ಪರಿಧಿಮೇವೈದಂ ಪರಿದಧಾತ್ಯಸ್ಕಂದಾಯ ಯದತ ಊರ್ಧ್ವಮಧ್ಯಾದದ್ಯಾದ್ಯತ ಬಹಿಃ ಪರಿಧಿ ಸ್ಕಂದತಿ. ಹೋಮವನ್ನು ನಡೆಸಬೇಕಾದ್ರೆ ಜ್ವಾಲೆ ಚೆನ್ನಾಗಿ ಬರ್ತಾ ಇರಬೇಕು. ಆ ಜ್ವಾಲೆಯಲ್ಲಿ ತುಪ್ಪ ಸೇರಬೇಕು. ಬರೀ ಕಟ್ಟಿಗೆ ಮೇಲೆ ಉರ್ಲಿ ಅಂತಂದ್ಬಿಟ್ಟು ತುಪ್ಪ ಹಾಕೋದಲ್ಲ. ಆಮೇಲೆ ಆ ಪರಿಧಿಯ ಹೊರಗಡೆ ತುಪ್ಪ ಬೀಳಬಾರ್ದು. ಬಿದ್ದಿದ್ದನ್ನ ಅಗ್ನಿಗೆ ಮತ್ತೆ ಸೇರಿಸಬಾರ್ದು. ಯಾಕೆಂದ್ರೆ ಅವನು ಹೇಳದ, ನನ್ನ ಭ್ರಾತರಿಗೆ, ನಾನು ಅಗ್ನಿಗೆ 3 ಜನ ತಮ್ಮಂದಿರಿದ್ದಾರೆ, ಅಣ್ಣ ತಮ್ಮಂದ್ರು, ಅವರುಗಳಿಗೆ ಈ ಹೋಮದ ಕುಂಡದಲ್ಲಿ ಏನ್ ಹಾಕ್ತಿವೋ ಅದು ಬಿಟ್ಟು ಹೊರಗಡೆ ಚೆಲ್ಲಿದ್ರೆ ಅದೆಲ್ಲ ಅವ್ರಿಗೆ ಹಾಕ್ಬೇಕು. ಅಯ್ಯೋ ತುಪ್ಪ ವೇಸ್ಟ್ ಆಗುತ್ತೆ, ಇಲ್ಲ ಪೇಪರ್ನಲ್ಲೆಲ್ಲ ಒರೆಸ್ಬಿಟ್ಟು ತೆಗೆದು ಅಗ್ನಿಗೆ ಹಾಕೋದು, ಡಸ್ಟ್ಬಿನ್. ಹಾಗಾಗ್ಬಾರದು. ಹೊರಗಡೆ ಚೆಲ್ಲಿದ್ದನ್ನ ಅಗ್ನಿ ಒಳಗಡೆ ಸೇರಿಸೋ ಹಾಗಿಲ್ಲ. ಇವೆಲ್ಲ ಬಹಳ ಮುಖ್ಯವಾಗಿ ನೋಡ್ಬೇಕಾದ್ದು. ಅವನು ಅಗ್ನಿ ದೇವದೂತ, ಅವನು ಕೊಡೋ ರೆಸ್ಪೆಕ್ಟ್ ಕೊಡಬೇಕು.
ದೂತನಿಗೆ ಏನೇನ್ ಮಾಡ್ಬೇಕೋ ಅದನ್ನ. ಈಸ್ ಎ ಮೆಸೆಂಜರ್. ನೀವು ಕೊಟ್ಟಿದ್ದನ್ನು ತಗೊಂಡೋಗಿ ಕೊಡ್ತಾನೆ. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್. ಯಾವ ದೇವತೆಗೆ ಹೇಳ್ತೀರೋ ಆ ದೇವತೆಗೆ. ಅದಾದ್ಮೇಲೆ ಆ ಸಂಬಂಧ ತ್ಯಾಗ ಆಗ್ಬೇಕು. ಓಂ ಅಗ್ನಯೇ ಸ್ವಾಹ ಅಗ್ನಯ ಇದನ್ನ ಮಮ ಅಗ್ನಯೇ ಅಂತ ಹೇಳ್ಬಿಟ್ಟು ಇಲ್ಲಿ ಅಗ್ನಯ ಇದಂ ಯಾಕೆ ಬಂತು ಅಂದ್ರೆ ಈಕಾರ ಇದೆ, ಅದರಿಂದ ಏತ್ವ ಇದ್ದಿದ್ದು ಯಕಾರ ಆಯ್ತು ಅಲ್ಲಿ. ಅಗ್ನಯ ಇದಂ ನಮಮ. ಆ ನಾಮಮ ಅಂತ ಹೇಳಿದ್ರೆ ಮಾತ್ರ ಅವನು ತಗೊಳ್ತಾನೆ, ಇಲ್ದಿದ್ರೆ ತಗೊಳ್ಳಲ್ಲ. ಹಾಗೆ ಇವನಿಗೂ ಕೊಟ್ರು ಇಂದ್ರ ಯಸ್ವಾಹ ಸೋಮ ಇದನ್ನ ಮಮ ಅಂತೇಳಿ. ಇಂದ್ರನು ತಗೊಳ್ಳಲ್ಲ, ಸೋಮನು ತಗೊಳ್ಳಲ್ಲ. ಅಗ್ನಿ ತಗೊಂಡೋಗಿ ತಲುಪಿಸೋಲ್ಲ. ನೀನ್ ಯಾರು ಸರಿಯಾಗಿ ಕರೆಕ್ಟ್ ಆಗಿ ಲೊಕೇಶನ್ ಬೇಕಲ್ಲ, ಅಡ್ರೆಸ್ ಯಾರಿಗೋ ತಗೊಂಡೋಗಿ ಕೊಟ್ರೆ ಸ್ವೀಕಾರ ಮಾಡ್ತಾರೆ. ನಾವ್ ಆರ್ಡರ್ ಮಾಡಿಲ್ರಿ ತಗೊಂಡೋಗಿ ಅಂತಾರೆ. ಅವ್ರ ಗ್ರೀಡಿನೆಸ್ ಇಲ್ದಿದ್ರೆ ಬಂತಲ್ಲ ಇಸ್ಕೊಳ್ಳಿ ಅಂತ. ಸೊ ಇಲ್ಲಿ ಬಹಳ ಮುಖ್ಯ ಇವೆಲ್ಲವೂ ಕೂಡ. ಜ್ವಾಲೆಯಲ್ಲಿಯೇ ಮಾಡ್ಬೇಕು. ಅಶುಭೋದಯ ಓದಿ ಎಲ್ರು. ಎಲ್ಲಿ ಹಿಡ್ಕೋಬೇಕು ಸೌಟ್ ನಲ್ಲಿ. ಒಂದ್ ಸ್ಪೂನು ಸುಮ್ನೆ ಅದ್ದು ಬಿಡೋದು, ಒಂದ್ ಡ್ರಾಪ್ ಹಾಕೋದು. ಏನು ಬೇಕಾದಷ್ಟು ಖರ್ಚು ಮಾಡಿರ್ತೀರಿ. ಆ ತುಪ್ಪ ಒಂದ್ ಅರ್ಧ ಕೆಜಿ ತುಪ್ಪ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಆಗಲ್ವೇ? ಅಲ್ಲಿ ಯಾಕೆ ಚೌಕಾಸಿ ಕಂಜೂಸ್ತನ? ಎಲ್ರು ಮಾಡೋ ಕೆಲ್ಸ ಇದು. ತುಪ್ಪ ತಗೊಂಡಾಗ ಆ ಸ್ಪೂನ್ ನಲ್ಲಿ ಸರಿಯಾಗಿ ತಗೊಂಡ್ ಹಾಕ್ಬೇಕು. ಸಿಕ್ಕಾಪಟ್ಟೆ ತೆಗೆದು ಹೊರಗಡೆ ಎಲ್ಲ ಚೆಲ್ಬಿ ಅಂತ ಹೇಳ್ತಾ ಇಲ್ಲ. ಕರೆಕ್ಟ್ ಆಗಿ ತಗೋಬೇಕಾದ್ರೆ ಸೈಡ್ ನಲ್ಲಿ ಒಂಚೂರು ಅಂದು ಆ ಮಂತ್ರ ಹೇಳಿದಾಗ ಸ್ವಾಹ ಅಂದಾಗ ಅಲ್ಲಿ ಹೋಗ್ಬೇಕದು. ಆಮೇಲೆ ನಾಮಃ ಯಾವ ದೇವತೆ ಕೊಡ್ತೀರೋ ಅವನಿಗೆ. ಆ ಸಂಬಂಧ ತ್ಯಾಗ ಇಲ್ದಿದ್ರೆ ಅವ್ರು ಸ್ವೀಕಾರ ಮಾಡೋಲ್ಲ. ಇವೆಲ್ಲ ಅಗ್ನಿ ಕಾರ್ಯದಲ್ಲಿ ಆಸಕ್ತಿಯಿಂದ, ಭಕ್ತಿ ಶ್ರದ್ಧೆಯಿಂದ, ಪ್ರೀತಿಯಿಂದ ನಡೆಸಬೇಕಾದಂತ ಕೆಲಸ. ಬಹಿಹಿ ಪರಿಧಿ ಸ್ಕಂದತಿ. ಅದಕ್ಕೆ ಅಗ್ನಿ ಪ್ರತಿಷ್ಠೆ ಮಾಡಿದ ತಜ್ಞ ಷೋಡಶ ಬಿಹಿದರ್ಭೈಹಿ ಪ್ರಾಗಾದಿ ಪರೀಕ್ಷಣಂ ಪರಿಸ್ಥೀರ್ಯ. ಆಪಸ್ತಂಭ ಸೂತ್ರ ಮೊದಲು ಚೆನ್ನಾಗಿ ಕಂಠಪಾಠ ಆಗ್ಬೇಕು, ಆಮೇಲೆ ಅಗ್ನಿ ಕೆಲ್ಸಕ್ಕೆ ಹೋಗ್ಬೇಕು. ಸುಮ್ನೆ 2 ದಿವಸ ನಿಮಂತ್ರಣ ಕೂತ್ಕೊಳ್ಳೋದು, 3ನೇ ದಿವಸ ದರ್ಬೆ ಹಿಡ್ಕೊಂಡು ನಾನೇ ವಾದ್ಯಾರು ಮಾಡಿಸ್ತೀನಿ ಅಂತ ಹೋಗೋದಿದೆಯಲ್ಲ, ಬಹಳ ಕಷ್ಟ ಇದು. ಅವ್ರು ಮಾಡೋ ತಪ್ಪು ಅಂತ ಹೇಳಲ್ಲ, ಆಸಕ್ತಿಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಸರಿಯಾಗಿ ಹೋಗಿ ಯಾರದನ್ನಾರು ಗುರುಗಳ ಹತ್ರ ಕಲ್ತ್ಕೊಳ್ಳಿ. ಅಗ್ನಿಮುಖನೂ ಸರಿಯಾಗಿ ಆಗ್ಬೇಕು. ಮಂತ್ರಗಳು ಫಸ್ಟ್ ಚೆನ್ನಾಗಿ ಬರಬೇಕು. ವಿವಾಹದ ಮಂತ್ರಗಳು, ಏಕಾಗ್ನಿಕಾಂಡ, ಈಗ ಆರಣ್ಯಕದಲ್ಲಿ ಕಡೆನಲ್ಲಿ ಬರುವಂತಹದ್ದು. ಆ 2 ಅನುವಾಕಗಳು, 2 ಪ್ರಶ್ನೆಗಳು ಆಗ್ಬೇಕು. ಏಕಾಗ್ನಿಕಾಂಡ 1 and 2. ಆಮೇಲೆ ಅಗ್ನಿಮುಖ ಆಗ್ಬೇಕು. ದೆನ್ ಯು ಆರ್ ಎಲಿಜಿಬಲ್. ಒಬ್ಬ ಗುರುವಿನ ಹತ್ರ ಹೋಗಿ ಅವ್ರ ಜೊತೆನಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಿ ಸರಿಯಾಗಿ ಯಾವುದು ಲೋಪದೋಷ ಇಲ್ಲದೆ ನಡೆಸಬೇಕಾದದ್ದು ಅಗ್ನಿ ಕೆಲಸವನ್ನ. ಬಹಿ ಪರಿಧಿ ಸ್ಕಂದತಿ ತಾದೃಗೇವ ತತ್ರಯೋ ವಾ ಅಗ್ನಯೋ ಹವ್ಯವಾಹನೋ ದೇವಾನಾಂ ಕವ್ಯವಾಹನ ಪಿತೃನಾಗಂ ಸಹ ರಕ್ಷಾ ಅಸುರಾಣಾಂ ತಯೇತರ್ಹ್ಯ. ಇಲ್ಲಿ ತ್ರಯೋವ ಅಗ್ನಯ ಅಂದ್ರು, 3 ಅಗ್ನಿಗಳು ಅಂತ. ಒಬ್ಬ ಹವ್ಯವಾಹನ, ದೇವತೆಗಳಿಗೆ ಹೈಬಿಸ್ಸನ್ನು ಕೊಡುವಂತವನು ಹವ್ಯವಾಹನ, ಪಿತೃಗಳಿಗೆ ಕೊಡುವಂತವನು ಕವ್ಯವಾಹನ. ಗೊತ್ತಾಯ್ತೆ? ದೇವಾನಾಂ ಹವ್ಯವಾಹನ, ಕವ್ಯವಾಹನ ಪಿತೃನಾಗಂ ಸಹ ರಕ್ಷಾ ಅಸುರಾಣಾಂ. ರಾಕ್ಷಸರಿಂದ ನಮ್ಮನ್ನ ರಕ್ಷಣೆ ಮಾಡೋದು. ಯಾಕೆ? ನಾವು ಕೊಡುವಂತ ಹವಿಸ್ಸು ಇದನ್ನ. ಅಗ್ನಿನಲ್ಲಿ ಇನ್ನೂ ಬಹಳಷ್ಟು, ಇನ್ನು ಡೀಟೇಲ್ಸ್ ಹೋದ್ರೆ ತುಷಾಗ್ನಿ ಅಂತಿದೆ ಸ್ಮಶಾನದಲ್ಲಿ. ಇದ್ ಮಾಡ್ಬೇಕಾದ್ರೆ ಕಪಾಲಾಗ್ನಿ ಅಂತ ಒಂದು ಮಡಿಕೆ ಅರ್ಧ ಇದ್ರಲ್ಲಿ ಅದನ್ನ ಮಾಡಿ ಅದನ್ನ ಇನ್ನೊಂದು ಟ್ರಾನ್ಸ್ ಮಾಡಿ ಮಾಡುವಂತಹದ್ದು. ಎಲ್ಲ ಯಾರ್ಯಾವ ರೀತಿ ಈ ಕನ್ಯರಾಗಿದ್ದವರು ಏನಾರು ಅವರು ಮೃತಿಸಿದ್ರೆ ಅವರಿಗೆ ಕೊಡುವಂತಹದ್ದು, ಬ್ರಹ್ಮಚಾರಿಗಳಿಗೆ ಮಾಡುವಂತಹದ್ದು. ಒಂದು ದರ್ಬೆ ಕಟ್ಟಿಂದ ಇನ್ನೊಂದು ದರ್ಬೆ ಕಟ್ಟು ಹಚ್ಕೊಂಡು ಅದರಿಂದ ಇದ್ ಮಾಡೋದು ತುಷಾ ಅಗ್ನಿ. ಸ್ಮಶಾನದಲ್ಲಿ ಮಾಡೋ ಅಗ್ನಿ ಬೇರೆ. ಇವನು ವಸಿಷ್ಠ ಅಗ್ನಿಗೆ ಶಾಪ ಕೊಟ್ಟಿದ್ದು, ನೀನ್ ಸರ್ವಭಕ್ಷಕನಾಗುವಂತ. ಆ ವಸಿಷ್ಠನ ಹಸುನೋ ಏನೋ ಇವನು ಕದ್ಕೊಂಡು ಹೋದ, ಏನೋ ಒಂದಾಯ್ತು ಕಥೆಯಲ್ಲಿ. ಇಲ್ಲ ಶುದ್ಧ ಸಾಕ್ಷಿಯಾಗಿ ಹೇಳ್ಬಿಡ್ತಾನೆ. ಒಬ್ಬ ರಾಕ್ಷಸ ಬಂದು ವಸಿಷ್ಠ ಪತ್ನಿಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ. ಈ ಕಾರಣದಿಂದ ಅವನಿಗೆ ನೀನ್ ಯಾಕೆ ಹೇಳಿದೆ ಅಂತ. ಅವನ್ ಕೇಳಿದಾಗ ನಾನು ಸುಳ್ಳು ಹೇಳೋಂಗಿಲ್ಲ, ಈಗ ಸುಳ್ಳು ಹೇಳೋದು ಬೇಡ ಅಂತ. ಅದೇ ಆ ಕತೆ ಬರುತ್ತಲ್ಲ, ಜಂಕೆ ಓಡಿಸ್ಕೊಂಡ್ ಬಂದ, ಈಗ ಸತ್ಯ ಹೇಳ್ತೀನಿ ನಾನು, ಅದು ಅಲ್ಲಿ ಮುಚ್ಚಿಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ಪ್ರಾಣ ಹೋಗುತ್ತೆ. ಆ ಸತ್ಯ ಹೇಳೋದಲ್ಲ ಅಲ್ಲಿ. ಹಾಗೆ ಅಗ್ನಿ ಹೇಳಬಾರದಾಗಿತ್ತು, ಹೇಳದ ಅವನ್ ರಾಕ್ಷಸ ಎತ್ಕೊಂಡು ಹೋದ ಇವನ ಪತ್ನಿನ. ಅದಕ್ಕೆ ವಸಿಷ್ಠ ಹೇಳಿದ ನೀನು ಸರ್ವಭಕ್ಷಕನಾಗು ಅಂದ. ಎಲ್ಲವನ್ನು ಇದು ಅದಕ್ಕೆ ಸ್ಮಶಾನದಲ್ಲಿ ಶರೀರವನ್ನು ಭಕ್ಷಿಸ್ತಾನೆ. ಸೊ ಆ ಅಗ್ನಿ ಬೇರೆ.
ಇಲ್ಲಿ ನೀವು ಶುದ್ಧವಾದ ಅಗ್ನಿಯನ್ನ ಇದ್ ಮಾಡ್ಬೇಕಾದ್ರೆ ಭೂರ್ಭುವಸ್ಸುರ್ ಇದು ಯಜ್ಞಂ ಪ್ರತಿಷ್ಠಾಪ್ಯ ಶುದ್ಧವಾಗಿ ಅಡಿಗೆ ಮನೆಯಲ್ಲಿ ಮಾಡಿದ್ದು. ಬಚ್ಚಲ್ ಮನೆ ಕೆಂಡ ತಂದು ಹಾಕೋಂಗಿಲ್ಲ. ಎಷ್ಟು ವಿಧಾನಗಳಿದೆ, ಯಾವ ರೀತಿನಲ್ಲಿ ದೇವತೆಗಳನ್ನ ಆವಾಹನೆ ಮಾಡ್ಬೇಕು ಅದೇ ರೀತಿನಲ್ಲಿ ನಡಿಬೇಕು. ಇಲ್ದಿದ್ರೆ ಅದಾಗಲ್ಲ. ಸುಮ್ನೆ ಆಫ್ಟರ್ ಆಲ್ ಇಟ್ ಇಸ್ ಫೈರ್, ಇದು ಬರ್ನ್ ಆಗತ್ತೆ, ಸ್ಮಶಾನದ ಎದ್ದೇನೆ ತಗೊಂಬಂದ್ರೆ ಆಯ್ತು ಅಲ್ಲಿಂದಾನೇನೆ, ಅದು ಅಗ್ನಿನೇನೆ ಅಂತಂದ್ರೆ ಆಗೋಲ್ಲ. ಹಾಗೆ ಉಪಾಸನಾಗ್ನಿ, ಲೌಕಿಕಾಗ್ನಿ, ವೈಷ್ಣವಾಗ್ನಿ, ಯಾವ ಉದ್ದೇಶಗಳನ್ನ ಇಟ್ ಮಾಡ್ತೀರಿ ಅದ್ರ ಮೇಲೆ. ಈಗ ಚೌಲ ನಡೆಸ್ಬೇಕಾದ್ರೆ ಲೌಕಿಕಾಗ್ನಿ, ಬ್ರಹ್ಮಚರ್ಯ ಉಪನಯನದಲ್ಲೂ ಲೌಕಿಕಾಗ್ನಿ. ಅವನೇನು ಸರಿಯಾದ ಟೈಮ್ಗೆ ಎಲ್ಲ ಮಾಡಿಲ್ದಲೇ ಇದ್ರೆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಸ್ವಸ್ವಕಾಲೆ ಅಕರಣ ಪ್ರಾಯಶ್ಚಿತ್ತ, ಅರ್ಥವಂತ ಪ್ರಾಯಶ್ಚಿತ್ತ ಮಾಡೋದಾದ್ರೆ ಉಪಾಸನಾಗ್ನಿನಲ್ಲಿ ಮಾಡ್ಬೇಕು. ಮೊದಲಿನ ವಿಚ್ಚಿನ ಅಗ್ನಿ ಸಂಧಾನ ಮಾಡಿ ಉಪಾಸನಾಗ್ನಿ ಮಾಡಿ ಅದರಲ್ಲಿ ಪ್ರಾಯಶ್ಚಿತ್ತಗಳನ್ನ ನಡೆಸಿ ಆಮೇಲೆ ಕಂಟಿನ್ಯೂ ಮಾಡೋದು. ಇಲ್ಲ ಟೈಮ್ ಸರಿಯಾಗಿ ಎಲ್ಲ ಮಾಡಿ ಮುಗಿಸಿದ್ರೆ ಡೈರೆಕ್ಟ್ ಆಗಿ ಬೋರ್ಬೋ ಸೌಮಿತಿ ಯಜ್ಞಂ ಪ್ರತಿಷ್ಠಾಪ್ಯ ಉಪಾಸನೆ ಇಲ್ಲ, ಅಲ್ಲಿ ಲೌಕಿಕಾಗ್ನಿ ನಡೆಸುವಂತಹದ್ದು. ಸೊ ಹೀಗೆ 3 ರೀತಿ. ಸಹ ರಕ್ಷಾ ಅಸುರಾಣ ತಯೇತರ್ಹಿ ಆಶಗಂ ಸಂತೆ ಆಶಾಸಾನ ಸೌ ಮನಸ್ಸು ಆಶಾಸ್ಮಹೇ, ಇವೆಲ್ಲ ಏನು ಬಯಸುವಂತದ್ದು. ಈಗ ಆಶೀರ್ವಚನದಲ್ಲಿ ಏನಾಗುತ್ತೆ, ಅಲ್ಲೂ ಶುರು ಮಾಡೋದು ಆಶಾಸಾನೋ ಸೌ ಮನಸ, ಒಳ್ಳೆಯ ಮನಸ್ಸಿನಿಂದ ನಾವು ಇವರಿಗೆ ಆಶೀರ್ವಾದ ಮಾಡ್ತೀವಿ. ಹಾಗೆ ಏತರ್ಹಿ ಆಶಗಂ ಸಂತೆ ಮಾಂ ಪರಿಷ್ಯತೆ ಮಾಮಿತಿ ವೃಣೀದ್ಭಗಂ ಹವ್ಯವಾಹನಮಿತ್ಯಾಹ ಯ ಏವ ದೇವಾನಾಂ ತಂ ವೃಣೀತ ಆರ್ಷೇಯಂ ವೃಣೀತೆ ಬಂಧೋರೇವ ನೈತ್ಯತೋ ನ ಇತಿ ಅಥಃ ನೈತ್ಯತೋ. ಬಂಧುಗಳಲ್ಲಿ ಅಂದ್ರೆ ಗೋತ್ರದಲ್ಲಿ ಮದುವೆಗಳನ್ನು ಮಾಡಬಾರ್ದು. ಆರ್ಷೇಯಂ ವೃಣೀತೆ, ಇದು ವೇದದಿಂದ ಬಂದಂತ ಡಿಕ್ಟಮ್. ಸಗೋತ್ರ ವಿವಾಹಗಳು ಕೂಡುದು ಅನ್ನೋದಕ್ಕೆ. ಸಂತತ್ಯೈ ಪರಸ್ತಾದರ್ವಾಚೋ ವೃಣೀತೆ ತಸ್ಮಾತ್ ಪರಸ್ತಾದರ್ವಾಂಚೋ ಮನುಷ್ಯಾನ್ ಪಿತರೋ ನ ಪ್ರಪಿಪತೆ. ಹೇಳಿ. ವ್ರತಂತರಸ್ಯೈಷ ಸಮಿದ್ಭಿರಂಗಿರಯಿತ್ಯಾಹ ವಾಮದೇವ್ಯಸ್ಯೈಷ ವರ್ಣೋ ಬೃಹದಗ್ನಿ ಸುವೀರ್ಯಮಿತ್ಯಾಹ ಏಷ ವರ್ಣೋ ಯದೇತಂ ತ್ರಿಷಮನ್ವಾಹ ಯಜ್ಞಮೇವ ಚ ಮನ್ವಾಹ ಯಜ್ಞಮೇವ. ಹಕಾರ ಉದಾತ್ತ, ಯಕಾರ ಅನುದಾತ್ತ. ತ್ರಿಚ ಮನ್ವಾಹ ಯಜ್ಞಮೇವ ಯಜ್ಞಮೇವ ತತ್ಸಾಮನ್ವಂತಂ ಕರೋತ್ಯಗ್ನಿರಮುಷ್ಮಿನ್ ಲೋಕ ಆಸೀದಾದಿತ್ಯೋಸ್ಮಿನ್ ಭಾವಿಮೌ ಲೋಕಾವಶಾಂತಾಸ್ವಾಂತಾಂತೆ ದೇವಾ ಅಪ್ರವನ್ನೇತೆ ವಿಪರ್ಯೋಹಾಮೇತ್ಯಜ್ಞ ಆಯಾಹಿ ಭೀತಯ ಇತ್ಯಸ್ಮಿನ್ ಲೋಕೆ ಮದಧುರ್ಬೃಹದಗ್ನೇ ಸುವೀರ್ಯಮಿತ್ಯಮುಷ್ಮಿನ್ ಲೋಕ ಆದಿತ್ಯಂ ತತೋ ವಾ ಇಮೌ ಲೋಕಾವಶಾಮ್ಯತಾಂ ಯದೇವ ಮನ್ವಾಹ ಯದೇವ ಮನ್ವಾಹ ಅನಯೋರ್ಲೋಕ. ಅನಯೋ ಅನ್ನಗನ್ನ ಒಟ್ಟಿಗೆ ಸೇರಿದು ಅಂತಲ್ಲ. ಅನಯೋರ್ ದಂಪತ್ಯೋಹೋ ದೀರ್ಘಾಯುಸ್ಸು, ಈ ದಂಪತಿಗಳಿಗೆ. ಆವಯೋಹೋ ಅಂದ್ರೆ ನಮಗೆ ಎಂತ ಅಲ್ಲಿ ಯಜಮಾನ ಹೇಳ್ಬೇಕಾರೆ. ಇಲ್ಲಿ ಯದೇವ ಮನ್ವಾಹ ಅನಯೋರ್ ಲೋಕಯೋ ಶಾಂತ್ಯೈ. ಅನಯೋಹೋ ಲೋಕ ಅಂದ್ರೆ ಭೂಲೋಕ, ದಿವಲೋಕ, ಪೃಥ್ವಿ, ಎರಡಕ್ಕೂ ಎರಡು ಕಡೆಗೂ ಅದು ಉಂಟಾಗುವಂತಹದ್ದು ಅಂತ. ಅನಯೋರ್ ಲೋಕಯೋಹೋ ಶಾಂತ್ಯೈ ಶಾಮ್ಯತಾಂ. ಯದೇವ ಮನ್ವಾಹಾನಯೋ ಲೋಕಯೋ ಶಾಂತ್ಯೈ ಶಾಮ್ಯತೋಸ್ಮಾಯಿಮೌ ಲೋಕೋ ಯಯೇವಂ ವೇದ
पञ्चदश पञ्चदश वा अर्धमासस्य रात्रियोक्त मासशतसंवत्सराप्यते तासां त्रीणि च शतानि षष्टिश्चाक्षराणि तावते संवत्सरस्य मात्रयोऽक्षरश येन संवत्सरं प्रमेधश्च परुक्षेपश्च ब्रह्मवाद्यमवधेतामस्मिन् जनयामयतरोदौ ब्रह्मीयानिति ब्रह्मीयानिति नृमेधो अभ्यवदते नृमेधः ಇಲ್ಲ ಅಭ್ಯವದತೆ ಪದ ಬರ್ಲಿ ನೃಮೇಧಃ ಅಭ್ಯವದತೆ ಸೇರಿದ್ರೆ ನೃಮೇಧೋಭ್ಯವದತೆ ಇವತ್ತೇ ಭವದ್ವಂತೆ ಅಭ್ಯವದತಿ ಪರುಚ್ಛೇಪೋಭ್ಯವದತಿ ಅಜನಯತ್ ಋಷ ಅಜನಯದೃಷ ನಕಾರ ಹೊರ್ದಿಲ್ಲ ಹಂಗ ಅಗ್ನೇ ಜನಯದೃಷ ಇತ್ಯಬ್ರವೀದ್ಯತ್ಸಮಾವದ್ವಿದ್ವಕಥಾ ತ್ವಮಗ್ನಿಮಜೀಜನೋ ನಾಹಮಿತಿ ಸಾಮಿಧೇನೇನಾಮೇವಾಹಂ ವರ್ಣಂ ವೇದೇತ್ಯಬ್ರವೀದ್ಯ ಘೃತವತ್ ಪದಮನೋಚ್ಯತೆ ಸ ಆಸಾಂ ವರ್ಣಸ್ತಂ ತ್ವಾ ಸಮಿದ್ಭಿರಂಗಿರಯಿತ್ಯಾಹ ಸಾಮಿಧೇನೇಶ್ವೇವ ತಜ್ಜ್ಯೋತಿರ್ಜನಯತಿ ಸ್ತ್ರಿಯಸ್ತೇನ ಯದೃಚ್ಛಯಸ್ತ್ರಿಯಸ್ತೇನ ಯದ್ಗಾಯತ್ರಿಯಸ್ತ್ರಿಯಸ್ತೇನ ಯತ್ಸಾಮಿಧೇನ್ಯೋ ಪ್ರಶನ್ವತಿ ಮನ್ವಾಹ ತೇನ ಪುಗ್ಗಸ್ಪತಿಸ್ತೇನ ಸೇಂದ್ರಾಸ್ತೇನ ಮಿಥುನ ಅಗ್ನಿರ್ದೇವಾನಾಂ ದೂತ ಆಸೀದೃಶನಾ ಕಾವ್ಯೋಸುರಾಣಾಂ ಪ್ರಜಾಪತಿಂ ಪ್ರಶ್ನಮೈತಾಗಂ ಪ್ರಜಾಪತಿರಗ್ನಿಂ ದೂತಂ ಪ್ರಣೇಮಃ ಇತ್ಯಭಿಪರ್ಯಾವರ್ತತ ತಥೋ ದೇವಾ ಅಭಿಪರಾಸುರಾ ಯಸ್ಯೈವಂ ವಿದುಷೋಗ್ನಿಂ ದೂತಂ ಪ್ರಣೇಮಃ ಯತ್ಯನ್ವಾಹ ಭವತ್ಯಾತ್ಮನಾ ಪರಾತ್ಯ ಭ್ರಾತೃವ್ಯೋ ಭವತ್ಯಧ್ವರವತಿ ಮನ್ವಾಹ ಭ್ರಾತೃವ್ಯಮೇವೈತಯಾ ಧ್ವರತಿ ಶೋಚಿಷ್ಯೇಷ ಸಮೀಮಃ ಇತ್ಯಾಹ ಪವಿತ್ರಮೇವೈತದ್ಯಜಮಾನಮೇವೈತಯಾ ಪವಯತಿ ಸಮಿद्धೋ ಅಗ್ನ ಆಹುತೇತ್ಯಾಹ ಪರಿಧಿಮೇವೈತಂ ಪರಿದದಾತ್ಯಸ್ಕಂದಾಯ ಯದತ ಊರ್ಧ್ವಮಭ್ಯಾದ್ಯಾದ್ಯತಃ ಬಹಿಃ ಪರಿಧಿಃ ಸ್ಕಂದತಿ ತಾದೃಗೇವ ತತ್ರಯೋ ವಾ ಅಗ್ನಯೋ ಹವ್ಯವಾಹನೋ ದೇವಾನಾಂ ಕವ್ಯವಾಹನ ಪಿತೃನಾಗಂ ಸಹ ರಕ್ಷಾ ಅಸುರಾಣಾಂ ದಯೇತರ್ಹ್ಯಾಶಗಂ ಸಂತೆ ಮಾಂ ಪರಿಷ್ಯತೆ ಮಾಮಿತಿ ಪ್ರಣೇದ್ವಗಂ ಹವ್ಯವಾಹನಮಿತ್ಯಾಹ ಯ ಏವ ದೇವಾನಾಂ तं ಪ್ರಣೇತ ಆತ್ರೇಯಂ ಪ್ರಣೇತೆ ಬಂಧೋ ರೇವನೈತ್ಯೇವ
यतो सन्तत्यै परस्तादर्वाचो वृणीते तस्मात् परस्तादर्वाचो मनुष्यान् पितरो प्रपिपते ಪ್ರಪಿಪತೆ प्रपिपते प्रपिपते ಇನ್ನೊಂದ್ಸಲಿ ಅಯಜ್ಞೋವ ವಾಮದೇವಸ್ಯ ಏಷ ವರ್ಣಃ ವಾಮದೇವಸ್ಯೈಷ ವರ್ಣಃ वामदेवस्यैष वर्णो बृहदग्रे सुमेध्यविद्याः बृहद एष वर्णो यदेतं वृषमन्वाहायज्ञमेव तत्सामन्वन्तं करोत्यग्निरमुष्मिन् लोक आसीदादित्योऽस्मिन् ताभिमो लोकावशान्तं ते देव अब्रुवन्नेतेमो विपर्योहामेत्यग्न आयाहि भीतय इत्यस्मिन् लोके निमदधुर्बृहदग्रे सुवीर्य विद्यास्मिन् लोक आदित्यं ततो वा इमौ लोकावशाम्यताम् यदेव मन्वाहानयोर्लोकयो ಶಾಂತ್ಯೈ शान्त्यै शाम्यतोऽस्मा इमौ लोकौ एवं वेद पंचदश सामिधे पंचदश वा अर्धमासस्य रात्रयोर्धमाससंवत्सराप्यते तासां त्रीणि च शतानि षष्टिश्चाक्षराणि तावती संवत्सरस्य रात्रयोक्षर एव संवत्सरमाप्नोति निर्मेधश्च परुक्षेपश्च ಪರುಚ್ಛೇಪಶ್ಚ निर्मेधश्च परुक्षेपश्च परुक्षेपश्च ब्रह्मवाद्यावदेतामस्मिन् हारमाग्रेऽग्निं जनयावयतरो नौ ब्रह्मीयानिति ವೇದೋಭ್ಯವದತೆ परुच्छेपोऽभ्यवदति सोऽग्निमजनयदृशयित्य प्रवीद्य समावद्विद्वकथा त्वमग्निमजीजनो नाहमिति सामिधेनेनामेवाहं वर्णम् वेदेत्य प्रवीद्य तवत् पदमनोच्यते स आसा वर्णस्तं त्वा समिद्भिरङ्गिरयित्याह सामिधेनीष्वेव तज्ज्योतिर्जनयति श्रियस्तेन यदृच्छस्त्रियस्तेन यद्गायत्र्यस्त्रियस्तेन यत्सामिधेन्यो प्रशन्वती मन्वाहतेन उग्गस्वतीस्तेन सेन्द्रास्तेन मिथुना अग्निर्देवानां भूत आसीदुषना काव्योऽसुराणां तौ प्रजापतिं प्रश्नमैभागं स प्रजापतिरग्निं दूतं प्रणेमः इत्यभिपर्यावृत्तः ततो देवा अभवन् परासुरा यस्वैवं
विदुषोऽग्निं दूतं वृणीमः यद्यन्वाः भवत्यात्मनः परास्य भ्रातृभ्यो भवत्यद्वरवतीमन्वाः भ्रातृव्यमेवैतया ध्वरति शोचिष्टेशस्तमेवः इत्याह पवित्रमेवैतद्यजमानमेवैतया पवयति समिद्धो अग्न आहुतेत्याह परिधिमेवैतं परिददात्य स्कन्दाय यदत भूत्वमभ्यादद्याय परिधिः स्कन्दति तादृगेव तत्रयो वा अग्नयो कव्यवाहनो देवानां कव्यवाहन वितृणागं रक्षा असुराणां च एतयाशयं सन्ते असुराणां तायेतर्या चाय लेंगे असुराणां एतद्याशयं सन्ते मां वरिष्यते मामिति वृणीध्वजं भव्यवाहनमित्याहय एव देवानां तं वृणीत आश्रेयं वृणीते बन्धो रेवनैत्यथो सन्तत्यै परस्तादन्वांशो वृणीते तस्मात् परस्तादन्वांशो मनुष्यान् पितॄन् प्रपिबते आशान्तावाह पञ्चदश ब्रवीदन्वा ऐतया वरिष्यते मामेकान्न त्रिगंशच्च आशान्तावाह पञ्चदश ब्रवीदन्वा ऐतया वरिष्यते मामेकान्न त्रिगंशच्च पञ्चदश ब्रवीदन्वा ऐतया वरिष्यते मामेकान्न त्रिगंशच्च अग्ने महागम् असीत्याह महान् एष यदग्निर्ब्राह्मणेत्याह ब्राह्मणो ह्येष भारतेत्या हैष हि देवेभ्यो हव्यं भरति देवेत इत्याह देवाह्येतमैन्धतमन्विद्ध इत्याह मनुर्ह्येतमुत्तरो देवेभ्य ऐन्धर्षिष्टुत ಪದಜ ಐಂದರ್ಷಿ ಆ ಶಾಗುಣ ಶಿ ಆದ್ಮೇಲೆ ಅರ್ಕಾವತ್ ಹಾಕಿದ್ರೆ ಈ ಕನ್ಫ್ಯೂಸ್ ಆಗಲ್ಲ. ಐಂದರ್ಷಿಷ್ಟುತ ಇತ್ಯಾಹರ್ಷಯೋ ಇತ್ಯಾಹರ್ಷಯೋ ಖೇತಮಸ್ತುವನ್ ವಿಪ್ರಾನುಮದಿತ ಇತ್ಯಾಹ ವಿಪ್ರಾಖ್ಯೇತೆ ಯಚ್ಛುಶ್ರುವಾಗಂ ಸಃ ಕವಿಶಸ್ತ ಇತ್ಯಾಹ ಕವಯೋ ಖೇತೆ ಯಚ್ಛುಶ್ರುವಾಗಂ ಸೋ ಬ್ರಹ್ಮಸಗಂಶಿತ ಇತ್ಯಾಹ ಬ್ರಹ್ಮಸಗಂಶಿತೋ ಕೇಶ ಘೃತಾಹವನ ಇತ್ಯಾಹ ಘೃತಾಹುತಿರ್ಹ್ಯಸ್ಯ ಪ್ರಿಯತಮಾ. ದೇವತೆಗಳಿಗೆ ತುಪ್ಪ ಅಂದ್ರೆ ಬಹಳ ಇಷ್ಟನಂತೆ. ಆಜ್ಯ ಅದಕ್ಕೇನೆ ಆಜ್ಯೇನು ಜ್ಯೋತಿ ತೇಜೋವ ಆಜ್ಯಂ. ಅವ್ರು ತುಪ್ಪ ಕುಡಿದ್ಬಿಟ್ಟು ನಮಗ್ ತೇಜಸ್ಸನ್ನು ಕೊಡ್ತಾರೆ. ಅದಕ್ಕಾಗಿ ತುಪ್ಪದಿಂದಾನೇ ಮಾಡ್ಬೇಕು. ಎಣ್ಣೆನಲ್ಲೇ ಮಾಡ್ಬಿಡ್ತೀನಿ ಅಂದ್ರೆ ಆಗೋಲ್ಲ. ಇಲ್ಲ ಡಾಲ್ಡ ತಂದ್ಬಿಟ್ಟು ಹಾಕೋದು ತುಪ್ಪ ತರ ಕಾಣಿಸುತ್ತೆ ಅಂತ. ಈಗೇನೋ ಚಪ್ರ ಕಟ್ಬೇಕು ಅಂದ್ರೆ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್. ನಿಜವಾದ ತುಪ್ಪ ನೋಡೋದಕ್ಕೆ ಬರೀ ಕಂಡುಬಿಟ್ರೆ ಸಾಕೆ. ಬರೀ ಆರ್ಟಿಫಿಷಿಯಲ್ ಆಗ್ಬಾರ್ದು. ಹಾಗಾದ್ರೆ ಎಲ್ಲ ನಿಮ್ ಭಕ್ತಿನೂ ಆರ್ಟಿಫಿಷಿಯಲ್ ಆಗಿ ಹೋಗುತ್ತೆ. ಸೊ ಹೊರಗಡೆ ಅಲಂಕಾರಕ್ಕೆ ಏನೋ ಮಾಡ್ಕೊಳ್ತೀರಿ, ಆದ್ರೆ ನಿಜವಾದಂತ ಪುಷ್ಪಗಳನ್ನೇ ತಂದು ಮಾಡ್ಬೇಕು. ಹಾಗೆ ಎಲ್ಲಾ ಕಡೆನಲ್ಲೂ ಹೋಗ. ಘೃತಾಹುತಿ ಈ ಅಸ್ಯ ಪ್ರಿಯತಮ ಘೃತ ಹವನ ಇತ್ಯಾಹ
ಘೃತಾಹುತಿರ್ಯಸ್ಯ ಪ್ರಿಯತಮಾ ಪ್ರಣೀರ್ಯ ಪ್ರಣೀರ್ಯಜ್ಞಾನಾಮಿತ್ಯಾಹ ಪ್ರಣೀರ್ಯೇಷ ಯಜ್ಞಾನಾಗಂ ರಥೀರಧ್ವರಾಣಾಮಿತ್ಯಾಹೈಷ ಹಿ ದೇವರಥೋ ತೂರ್ಥೋ ಓತೇತ್ಯಾಹ ನಹ್ಯೇತಂ ಕಶ್ಚನ ತರತಿತೋರ್ಣಿರ್ ಹವ್ಯವಾಡಿತ್ಯಾಹ ಸರ್ವಜ್ಞೇಷ तरत्यास्पात्रं जुहोर्देवानाम् इत्याह जुहोर्येष देवानां चमसो देवपान इत्याह चमसो केश देवपानो रागम् इवाग्ने नेमिर्देवागस्त्वं परिभूरसीत्याह देवान् हेष परिभूर्यद्ब्रूयादावः देवान् देवयते यजमानायेति भ्रातृव्यमस्मै जनयेदावः देवान् यजमानायेत्याह यजमानमेवैतेन वर्धयत्यग्निमग्नावः सोममावः इत्याह सोममावहेत्याह देवता एव आवह ಅಂತಂದ್ರೆ ಕರೆಯೋದವ್ರನ್ನ ಸೋಮಃ ಓಷಧೀನಾಮಧಿಪತಿಃ ಇಲ್ಲಿ ಸಮಾವತು ನೀನಿಲ್ಲಿ ನಿನ್ನ ಸಾನ್ನಿಧ್ಯವನ್ನು ಉಂಟು ಮಾಡೋ, ನಾ ಕೊಡೋ ಹವಿಸ್ ತಗೋ, ನನ್ನನ್ನು ಹರಸು, ನಾವು ಮಾಡಿದ ಕೆಲಸ ಸಂಪೂರ್ಣವಾಗ್ಲಿ, ಸಮೃದ್ಧಿ ಆಗ್ಲಿ ಜಯದಿ ಹೋಮದಲ್ಲಿ. ಆವಹ ಅಂತಂದ್ರೆ ಅದು ಸೋಮಮಾವಹೇದ್ಯಾಹ ದೇವತಾ ಏವ ತದ್ಯಥಾ ಪೂರ್ವಮುಪಹ್ವಯತ. ಹೀಗೆ ಅವರನ್ನು ಕರಿಬೇಕು, ಆ ರೀತಿನಲ್ಲಿ ಮಾನ್ಯ ಮಾಡಬೇಕು. ಆಚ ಆಗ್ನೇ ದೇವಾನ್ ಬಹ ಸುಯಜಾ ಚ ಯಜವ ಸುಯಜಾ ಚ ಯಜ ಜಾತ ವೇದ ಇತ್ಯಾಗ್ನಿಮೇವ ಜುಹೋತಿ. ಹೋಮವನ್ನು ಮಾಡೋದು. ಯಜ ಅಂದ್ರು ಅದೇ ಪದ. ಯಜನ, ಯಾಜನ, ಮಾಡಿಸೋದು ಯಜ್ಞವನ್ನ. ಯಜನ ಅಂದ್ರೆ ಅವನೇ ಮಾಡುವಂತದ್ದು. ಸುಯಜಾ ಚ ಯಜ ಜಾತ ವೇದ ಇತ್ಯಾಗ್ನಿಮೇವ ತತ್ಸಗಶ್ಯತಿ ಸೋಸ್ತ್ಯ ಸಗಂಶಿತೋ ದೇವೇಭ್ಯೋ ಹವ್ಯಂ ವಹತ್ಯಗ್ನಿರ್ಹೋತೇತ್ಯಾಗ್ನಿರ್ವೈ ದೇವಾನಾಗಂ ಹೋತ ಯ ಏವ ದೇವಾನಾಗಂ ಹೋತ ತಂ ವೃಣೀತೆ ಸ್ಮ ಭಯಮಿತ್ಯಾತ್ಮಾನಮೇವ ಸತ್ವಂ ಗಮಯತಿ ಸಾಧುತೆ ಯಜಮಾನ ದೇವತೆತ್ಯಾಚಿಚಮೇವ ಇತಾಮ ಶಾಸ್ತೆ ಯದ್ಬ್ರೂಯಾದ್ಯೋ ಅಗ್ನಿಗಂ ಹೋತಾರಮವೃಥಾ ಇತ್ಯಗ್ನಿನೋ ಭಯತೋ ಯಜಮಾನಂ ಪರಿಗಣ್ಯೇಯಾತ್ ಪ್ರಮಾಯುಕ ಸ್ಯಾತ್ ಯಜಮಾನ ದೇವತ್ಯಾ ವೈ ಜುಹೂರ್ ಭ್ರಾತೃವ್ಯ ದೇವತ್ಯೋಪಭೃತ್ಯದ್ ದ್ವೇ ಇವ ಬ್ರೂಯಾತ್ ಭ್ರಾತೃವ್ಯಮಸ್ಮೈ ಜನಯೇದ್ ಘೃತವತೀಂ ಅಧ್ವರ್ಯೋ ಸೃಜಮಾಸ್ಯ ಸ್ವೇತ್ಯಾಹ ಯಜಮಾನಮೇವೈತೇನ ವರ್ಧಯತಿ ದೇವಾಯುವಮಿತ್ಯಾಹ ದೇವಾನ್ಯೇಷಾವತಿ ವಿಶ್ವವಾರಾಮಿತ್ಯಾಹ ವಿಶ್ವಗ್ಗಹ್ಯೇಷಾವತೀಡಾಮಹಿ ದೇವಾಗಂ ಈಡೇನ್ಯ ನಮಸ್ಯಾಮ ನಮಸ್ಯಾನೆ ಯಜಾಮ ಯಜ್ಞಯಾನಿತ್ಯಾಹ ಮನುಷ್ಯಾವ ಈಡೇನ್ಯ ಪಿತರೋ ನಮಸ್ಯಾ ದೇವಾ ಯಜ್ಞಯ ದೇವತಾ ಏವ ತದ್ಯಥಾ ಭಾಗಂ ಯಜತಿ. ಅಸೀತ್ಯಃ ಆಸೀಲ್ಯ ದೇವೇಭ್ಯೋ ಹವ್ಯಂ ಭರತಿ ದೇವೇದಯಿತ್ಯಾಹ ದೇವಾ ಹೇತಮೈಂದತಮನ್ವಿತ್ತಯಿತ್ಯಾಹ ಮನುಷ್ಯೇತಮುತ್ತರೋ ದೇವೇಭ್ಯ ಸಾಕ್ಷಿಗಳು ಬಂದ್ರೆ ಹೇಳೋಣ ಅಂತ ಟೈಮ್ ಆಗಿ ಹೋಗುತ್ತೆ, ಆದ್ರೂ ಹೇಳ್ತೀನಿ. ಅಗ್ನೇಹೇ ಮಹಾಗಮಸಿದ್ಯ. ಅಗ್ನಿ ಮಹಾನು. ಯಾಕೆ ಮಹಾನ್ ಹಿ ಏಷ ಯದಗ್ನಿ ಬ್ರಾಹ್ಮಣೇತ್ಯಾಹ ಬ್ರಾಹ್ಮಣೋ ಹಿ ಏಷ ಭಾರತೇತ್ಯಾಹ ಏಷ ಹಿ ದೇವೇಭ್ಯೋ ಹವ್ಯಂ ಬರತೆ. ಬ್ರಾಹ್ಮಣನಿಗೆ ಮಾತ್ರ ಯೋಗ್ಯತೆ ಹವಿಸ್ಸನ್ನ ದೇವತೆಗಳು ಕೊಡೋದಕ್ಕೆ, ಬೇರೆಯವ್ರು ಮಾಡೋಕ್ ಆಗಲ್ಲ. ಯಾಕೆ ಇತರವ್ರು ಮಾಡಬಾರ್ದು ಅನ್ನೋದು ಗೊತ್ತಾ ಇಲ್ಲಿ. ಬ್ರಾಹ್ಮಣನಿಗೆ ವಿಧಿ ಯಾಕೆ ಅಂದ್ರೆ ಅವನಿಗೆ ಆ ಸಂಸ್ಕಾರ ಹಿಂದಿನಿಂದ ಬಂದಿದ್ದಿದೆ. ಈಸ್ ಎಲಿಜಿಬಲ್.
ಈಗ MBBS ಓದಿ ಅಲ್ಲಿ ಅವ್ನ ಹೌಸ್ ಸರ್ಜನ್ಸಿ ಮುಗಿಸಿದ್ರೆ ಈಸ್ ಎಲಿಜಿಬಲ್ ಟು ಪ್ರಾಕ್ಟೀಸ್. ಸುಮ್ನೆ ನನ್ಗೂ ಗೊತ್ತು ಮೆಡಿಸಿನ್ ಬಗ್ಗೆ, ನಾನು ಒಂದ್ ಬೋರ್ಡ್ ಹಾಕೊಂಡ್ ಕೂತ್ಬಿಡ್ತೀನಿ, ಇದಾಗತ್ತೇನು? ಇಲ್ಲಿ ಒಪ್ಕೊಳ್ತೀರಾ? ಹೋಗ್ತೀರಾ ಅವ್ರ ಹತ್ರ? ಇಲ್ಲ RMP ಅಂತ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್, ಸುಮ್ನೆ ಒಂದ್ ಎರಡು ಹಾಕೊಂಡ್ಬಿಡೋದು RMP, ನಮ್ಮ ಹೆಸರು ಹಾಕ್ಬಿಡೋದು ಡಾಕ್ಟ್ರು ಅಂತ ಅಂದ್ಬಿಟ್ಟು. ನಾವ್ ಇಂಥದ್ನೆಲ್ಲ ನೋಡಿದೀವಿ ಹಳ್ಳಿಗಳಲ್ಲೆಲ್ಲ ಬೇಕಾದಷ್ಟು. ಎಲ್ಲ ಅವನಷ್ಟು ಏನೋ ಒಂದ್ ಮನಸ್ಸಿಗೆ ಬಂದಾಗ ಏನೋ ಔಷಧಿ ಕೊಡೋದು, ಏನೋ ಜಯಿಸ್ತಾರೆ. ಅವ್ನ ಕೈ ಗುಣ ಕಾಲ್ ಗುಣ ಅಂತಾರೆ, ಜ್ಞಾನವೇ ಇಲ್ಲ. ಎಷ್ಟು ಪ್ರಾಣ ಹೋದ್ರು ಹೋಯ್ತು ಅಷ್ಟೇ, ಏನ್ ಮಾಡಕ್ಕಾಯ್ತು ಅಷ್ಟೇ, ಅವ್ರದಾಗೋಯ್ತು. ನಾನ್ ಪ್ರಯತ್ನ ಮಾಡ್ತು ಅಂತ ಏನೋ ತಳ್ಳಾಕೊಂಡ್ಬಿಡ್ತಾರೆ. ಇವೆಲ್ಲ ಆಗುವಂತದ್ದು. ಹೀಗೆ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆಸ್ ಎ ಡಾಕ್ಟ್ರು ನಿಮ್ಗೆ ಆ ಯೋಗ್ಯತೆ ಬೇಕು. ಹಾಗೆ ಇಲ್ಲಿ ಯೋಗ್ಯತೆ ಮೇಲೆ ಕೊಡ್ತಾ ಇರೋದು. ಇಲ್ಲಿ ಬ್ರಾಹ್ಮಣನ ಎತ್ತು ಕೂರಿಸ್ಬೇಕು ಅಂತಲ್ಲ. ಯಾಕೆ ಅಂದ್ರೆ ಬ್ರಾಹ್ಮಣೋ ಹಿ ಏಷ ಭಾರತೇತ್ಯಾಹ ಏಷ ಹಿ ದೇವೇಭ್ಯೋ ಹವ್ಯಂ ಭರತಿ ದೇವೇತ್ತ ಇತ್ಯಾಹ. ಕಂಟಿನ್ಯೂ ಮಾಡೋಣ. ದೇವೇಭ್ಯ ಐದರ್ಶಿಷ್ಟುತ ಇತ್ಯಾಹಶ್ಚಯೋ ವಿಪ್ರಾನ್ಮದಿತ ಇತ್ಯಾಹ ವಿಪ್ರಾಖ್ಯೇತೆ ಯಕ್ಷುಶ್ರುವಾಗಂ ಸತ್ಕವಿಶಸ್ತ ಇತ್ಯಾಹ ಕವಯೋ ಕೇತೆ ಯಕ್ಷುಶ್ರುವಾಗಂ ಸೋ ಬ್ರಹ್ಮಸಗಂಶಿತ ಬ್ರಹ್ಮಸಗಂಶಿತೋ ಯೇಷ ಘೃತಾಹ ಮನ ಇತ್ಯಾಹ ಘೃತಾಹುತಿರ್ಯಸ್ಯ ಪ್ರಿಯತಮಾ ಪ್ರಣೀರ್ಯಜ್ಞಾನಾಮಿತ್ಯಾಹ ಪ್ರಣೀರ್ಹ್ಯೇಷ ಯಜ್ಞಾನಾಂ ಪ್ರತಿರಧ್ವರಾಣಾಮಿತ್ಯಾಹ ಏಷ ಹಿ ದೇವರಥೋ ದೂತೋ ಹೋತೇತ್ಯಾಹ ನಃ ಏತಂ ಕಶ್ಚನ ತರತಿ ತೂರ್ಣೀರ್ ಅವ್ಯಮಾಡಿತ್ಯಾಹ ಸುವರ್ಗಕ್ಕೆ ಸರ್ವಜ್ಞ ಸರ್ವಂ ಹಿ ಏಷ ಅಲ್ಲಿರೋದು. ಆ ಹಿ ಅನ್ನೋದು ಹಾಗೆ ಯಾವತ್ತಿದೆ ಅದಕ್ಕೆ ಸರ್ವಜ್ಞ ಬಂತು. ಅಲ್ಲಿ ದೇವಾನಾಮಿತ್ಯಾಹ ಜುಹೋರ್ಯೇಷ ದೇವಾನಾಂ ಚಮಸೋ ದೇವಪಾನ ಇತ್ಯಾಹ ಚಮಸೋ ಯೇಷ ದೇವಪಾನೋ ರಾಗಂ ದಿವಾಗ್ನೇ ದೇಮಿರ್ದೇವಾಗಸ್ತ್ವಂ ಪರಿಭೂರಸೀತ್ಯಾಹ ದೇವಾನ್ ಯೇಷ ಪರಿಭೂರ್ಯತ್ ಆವಹ ದೇವಾನ್ ದೇವಯತೆ ಯಜಮಾನಾಯೇತಿ ಭ್ರಾತೃವ್ಯಮಸ್ಮೈ ಜನಯೇತಾವಹ ದೇವಾನ್ ಯಜಮಾನಾಯೇತ್ಯಾಹ ಯಜಮಾನಮೇವೈತೇನ ವರ್ಧಯತ್ಯಗ್ನಿಮಗ್ನ ಆವಹ. ಇನ್ನೊಂದ್ ಕಡೆ ಪುರಾಣದ ಉಲ್ಲೇಖದಲ್ಲಿ ಯಾರೋ ರಾಕ್ಷಸ ಅವನು ಕೂತ್ಕೊಂಡು ಹೋಮ ಮಾಡ್ತಾನೆ, ಕರೀತಾನೆ ಇವನನ್ನ. ಅವನು ಧರ್ಮಿಷ್ಠ ಎಲ್ಲ, ನಿನ್ಗೆ ಯೋಗ್ಯತೆ ಇಲ್ವಾ ನಾನು ಕರೆಯೋದಕ್ಕೆ ಅಂತ ಆನ್ಸರ್ ಹೇಳ್ತಾನೆ ದೇವತೆ. ಬ್ರಾಹ್ಮಣನಿಗೆ ಯೋಗ್ಯತೆ ಅವನನ್ನ ಆವಾಹನೆ ಮಾಡೋಕೆ. ಮಂತ್ರದಲ್ಲಿ ಆ ಶಕ್ತಿ ಇದೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂದ್ರೆ ಇಂದ್ರನ್ ಜೊತೆ ಹೇಳ್ಕೊಂಡ್ ಬರುತ್ತೆ. ಮಂತ್ರದ ಶಕ್ತಿ ಎಷ್ಟಿರ್ಬೇಕು, ಆ ಮಂತ್ರವನ್ನ ಅಧಿಕರಿಸಬೇಕಾದ್ರೆ ಅದಕ್ಕೆ ಮಂತ್ರಂ ಯಜ್ಞೇನ ಗೋಪಯತೆ ಸ್ತ್ರೀ ನಜು ಯಾತ್, ಇದು ಆಪಸ್ತಂಭ ಸೂತ್ರ. ಸ್ತ್ರೀಯರು ಹೋಮ ಮಾಡೋಂಗಿಲ್ಲ. ಇದ್ ನಾವೆಲ್ಲ ಹೇಳಿದ್ರೆ ಎಲ್ರಿಗೂ ಏನೋ ಬರೀ ಇದು ಅವ್ರದ್ದೇನೆ ಡಾಮಿನೆನ್ಸು ಏನೇನೋ ಕಥೆಗಳು ಬಿಡಿತಾರೆ. ಯಾರು ಏನ್ ಯೋಗ್ಯತೆ ಬೇಡವ? ಈಗ ಇದು ಒಪ್ಕೊಳ್ತೀರಾ? ಈಗ ತಾನು ಹೇಳಿದ್ನಲ್ಲ, ಎಲ್ರು ಪ್ರಾಕ್ಟೀಸ್ ಮಾಡಿ. ಏನ್ ಪುಸ್ತಕಗಳು ಸಿಗುತ್ತೆ ಮೆಡಿಕಲ್ ಇದ್ರದ್ದು, ಫಿಸಿಯಾಲಜಿ, ಅನಾಟಮಿ ಎಲ್ಲ ಬುಕ್ಸ್ಗಳು, ದೊಡ್ಡ ದೊಡ್ಡ ಗ್ರಂಥಗಳು ಸಿಗುತ್ತೆ. ಕೂತ್ಕೊಂಡು ಓದ್ಬಿಟ್ಟು ನೀವು ಶುರು ಮಾಡಿ ಪ್ರಾಕ್ಟೀಸ್. ಒಂದ್ ಯೋಗ್ಯತೆ, ಒಂದ್ ಅರ್ಹತೆ ಇವುಗಳು ಬೇಕು. ಇಂದು ಯೋಗ್ಯತೆ ಪೊರೇನೆ ಅವಳಿಗೆ ಅಗ್ನಿಕಾರಿ ಯೂನಿಟ್ ಎಲ್ಲ ಲೇಡೀಸ್ ಸೇಂದ್ ಎಲ್ಲರೂ ಪಟ್ಟು. ನಾನು ಅದಕ್ಕೆ ಅಟೆಂಡೇ ಪಂಡ್ರಲ್ಲ. ನಾನು ಪಂಚೋಂಗ ನಿಂಗೆ ಏನ್ ಪಂಡಿಗಳು ಎನ್ಮೋ ವೆಕ್ಕೀರಾ ಕೆಂಡ ವೆಚ್ಚಾನ್ ಸತಾರ ಅಂತಿದೆ ಮಹಾರಾಷ್ಟ್ರದಲ್ಲಿ. ಅಲ್ಲೊಂದು ಅಡ್ರೆಸ್ ಇದೆ. ಅವ್ರಿಗೆ ನೀವು ಕಳ್ಸ್ಬಿಟ್ರೆ ಒಂದು ಚಿಕ್ಕ ಹೋಬದ್ ಕುಂಡ, ಒಂದಷ್ಟು ಬೆರಣಿಗಳು ಎಲ್ಲದನ್ನು ಕಳ್ಸ್ಬಿಡ್ತಾನೆ ಪೋಸ್ಟ್ ನಲ್ಲಿ. ದುಡ್ಡು ಒಂದಿಷ್ಟು ಕಳ್ಸಿದ್ರೆ ನೀವು ಕೂತ್ಕೊಂಡ್ ಮಾಡಿ. ಶೂನು ಹಾಕೊಂಡ್ ಮಾಡಿ, ಶರ್ಟು ಹಾಕೊಂಡ್ ಮಾಡಿ, ಹಾಸಿಗೆ ಮೇಲೆ ಕೂತ್ಕೊಂಡ್ ಮಾಡಿ. ಅವೆಲ್ಲ ಎಲ್ರೂ ಮಾಡಿ ಅಗ್ನಿ ಕಾರ್ಯನ. ಇದಕ್ಕೇನು ಯೋಗ್ಯತೆ ಬೇಡವಾ? ಈ ರೀತಿನಲ್ಲಿ ಮಾಡೋದು ಸರಿ ಅಲ್ಲ.
ಮಂತ್ರಗಳು ಯಾರು ಹೇಳ್ಬೇಕು? ಅಧಿಕಾರಿಗಳು ಅವರು. ಸುಮ್ನೆ ಉಪನಿಷತ್ ಮಂತ್ರಗಳು ಎಲ್ಲ ಗಾಯತ್ರಿ ಎಲ್ಲದನ್ನು ಹೊಡಿತಾರೆ. ಎಲ್ರು ಮಾಡಿ ಅಂತ. ಅಗ್ನಿಕಾರಿ ಎಲ್ರು ಮಾಡೋಕ್ ಆಗೋಲ್ಲ. ಸನ್ಯಾಸಿಗಳು ಅಗ್ನಿ ಮುಟ್ಟೋಗಿಲ್ಲ. ಈ ರಾಮದೇವ ಅವರು ಇವರು ಕೂತ್ಕೊಂಡು ಹೋಮದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಇಟ್ಸ್ ನಾಟ್ ಕರೆಕ್ಟ್. ಆಪಸ್ತಂಭ ಸೂತ್ರಕ್ಕೆ ವಿರುದ್ಧ ಇದು. ಮುಂದ್ ಕಂಟಿನ್ಯೂ ಮಾಡಿ. ಮುಪಕ್ವಯತ ಆಚಾರ್ಯೇ ತತ್ಸರ್ಗಶ್ಯತಿ ಸೋಸ್ತ್ಯ ಸಕಂಶಿತೋ ದೇವೇಭ್ಯೋ ಅವ್ಯಯಂ ವಹತ್ಯಗ್ನಿರ್ಹೋತ ಹೋತೇತ್ಯಾಹಾಗ್ನಿರ್ವೈ ದೇವಾನಾಗಂ ಹೋತಾಯ ಏವ ದೇವಾನಾಗಂ ಹೋತಾತಂ ವೃಣೀತೆ ಸ್ಮೋ ವಯಮಿತ್ಯಾತ್ಮಾನಮೇವ ಸತ್ವಂ ಗಮಯತಿ ಸಾಧುತೆ ಯಜಮಾನ ದೇವತೆಲಿತ್ಯಾಹಾಶಿಷಮೇವೈತಾಮಾಗಾತೆ ಯದ್ಬ್ರೂಯಾದ್ಯೋ ಅಗ್ನಿಗಂ ಓದಾರಮೃತಾ ಇತ್ಯಗ್ನಿನೋ ಭಯತೋ ಯಜಮಾನಂ ಪರಿಗೃಹ್ಣೀಯ ಪ್ರಮಾಯುಕಸ್ಯಾದ್ಯಜಮಾನ ದೇವತ್ಯಾ ವೈ ಪೈ ಜುಹೋರ್ಭ್ರಾತೃವ್ಯ ದೇವತ್ಯೋ ಪ್ರಣತ್ ದೇವತ್ಯೋಪಭೃತ್ ದೇವತ್ಯಃ ಉಪಭೃತ್ ಯತ್ ದ್ವೇ ಇವ. ಪದ ಬಿಡಿಸಿದ್ರೆ ದೇವತ್ಯೋಪಭೃತ್ಯದ್ವೇ ಭ್ರಾತೃವ್ಯಮಸ್ಮೈ ಜನಯೇತ್ ಘೃತಪತಿ ಮಧ್ವರ್ಯೋ ಯಜಮಾನಮೇವೈತೇನ ವರ್ಧಯತಿ ದೇವಾಯುವಮಿತ್ಯಾಹ ದೇವಾನ್ ಏಷಾಪತಿ ವಿಶ್ವವಾರ ದೇವಾನ್ ಯೇಷಾವತಿ ವಿಶ್ವವಾರವತಿ ದೀರ್ಘ ಇಲ್ಲ. ದೇವಾಯುವಮಿತ್ಯಾಹ ದೇವಾನ್ ಕೇಶಾವತಿ ವಿಶ್ವವಾರಾಮಿತ್ಯಾಹ ವಿಶ್ವಕೇಶಾವತಿ ರಾಮಹೇ ದೇವಾಗಂ ಈಡೇನ ನಮಸ್ಯಾಮ ನಮಸ್ಯಾಂ ಯಜಾಮ ಯಜ್ಞಯಾಮಿತ್ಯಾಹ ಮನುಷ್ಯಾಮ ಈಡೇನ ಈಡೇನ್ಯಾ ಪಿತರೋ ನಮಸ್ಯಾ ದೇವಾಯಜ್ಞಯಾನ್ ದೇವತಾ ಏವ ತದ್ಯಥಾ ಭಾಗಂ ಯಜಯೇ. ಪಿತರೋ ನಮಸ್ಯಾಹ. ನಮೋ ಪಿತರೋ ರಸಾಯ, ನಮೋ ಪಿತರೋ ಸುಷ್ಮಾಯ, ನಮೋ ಪಿತರೋ. ತುಂಬಾ ಸಂತೋಷ ಆಗತ್ತೆ. ನಮಸ್ಕಾರ ಮಾಡ್ಬೇಕು ಪಿತೃಗಳಿಗೆ. ಆ ಪ್ರದಕ್ಷಿಣೆ ಮಾಡ್ಬೇಕಾರೆ ವಾಜೆ ವಾಜೆ ಅವತ ವಾಜಿನೋ ನೋ ಧನೇಶೋ ವಿಪ್ರಾವತಾರ್ತಜ್ಞ ಅಸ್ಯ ಮಧ್ಯ ಪಿಪತ ಮಾತೇದ್ದಂ ತೃಪ್ತಾಯ ತಪತಿ ದೇವ ಯೋನೈ. ಪಿತರೋ ನಮಸ್ಯಾತ್. ದೇವ ಯಜ್ಞಾತ. ದೇವತೆಗಳನ್ನು ತೃಪ್ತಿಗೊಳಿಸೋದ್ರೆ ಯಜ್ಞ ಹೋಮವನ್ನು ಮಾಡೋದಕ್ಕೆ ದೇವತೆಗಳು ತೃಪ್ತರಾಗ್ತಾರೆ. ಪಿತೃಗಳಿಗೆ ನಮಸ್ಕಾರ. ಕವ್ಯವಾನ ಇದೆ, ಕವ್ಯ ಕೊಡೋದು ಅವ್ರಗಳಿಗೆ ಪಿತೃಗಳಿಗೆ ತಲುಪತ್ತೆ. ಅದ್ರ ಜೊತೆಗೆ ಸ್ವಧಾ ನಮಃ. ಸ್ವಾಹ ಅನ್ನೋದು ದೇವತೆಗಳಾಗಾದ್ರೆ ಸ್ವಧಾ ಅನ್ನೋದು ಪಿತೃಗಳಿಗೆ. ಇದನ್ನ ಹೇಳಿದ್ದ ಅಲ್ಲಿ. ಆಯ್ತಾ? ದೇವಯಜ್ಞ ದೇವತಾ ಏವ ತದ್ಯಥಾ ಭಾಗಂ ಯಜತೆ. ವಿಪ್ರಾನುಮದಿತ ಇತ್ಯಾಹ ಚ ನಾಸ್ಮೈ ಹೋತೋಪಭೃತ್ ದೇವತಾ ಏವ ತ್ರೀಣಿ ಚ ನಾಸ್ಮೈ ದೇವತಾ ಏವ ತ್ರೀಣಿ ಚ ವಿಪ್ರಾನುಮದಿತ ಇತ್ಯಾಹ ಚ ನಾಸ್ಮೈ ಹೋತೋಪಭೃತ್ ದೇವತಾ ಏವ ತ್ರೀಣಿ ಚ ತ್ರಿಗಸೃಚಾನನುಬ್ರೂಯಾತ್. ಮೂರು ಅರ್ಥ ಪಡ್ಕೊಂಡ ನಾನೇ 3 ರುಕ್ಕುಗಳನ್ನ ಹೇಳಬೇಕು ಅಂತ ಹೇಳ್ತಾವ. ರಾಜನ್ಯಸ್ಯ, ರಾಜನಾದವನಿಗೆ 3. ತ್ರೀಹಿ ರುಚಾನೆ ಅನುಬ್ರೂಯಾತೆ. ಅಲ್ಲಿ ತೀಗಸ್ತ್ರಿಚಾನನು ಅಗ್ಗಕಾರ ಯಾಕೆ ಬಂತು ಅಂದ್ರೆ ಯಜುರ್ವೇದ.
ಅಗಂಸಹ ಹಂಸಹ ಅನ್ನೋದು. ಹಾಗೆ ತ್ರಿಗಸ್ತ್ರಿಚಾನನುಬ್ರೂಯಾದ್ ರಾಜನ್ಯಸ್ಯ ತ್ರಯೋಬಾ ಅನ್ಯೇ ಮುಂದಕ್ಕೆ ಬರುವಂತದ್ದು. ಅನುಬ್ರೂಯಾತ್. ಇವಾಗ ಇದು ತಗೊಳ್ಳಿ ಆರಣ್ಯಕ. ಎಂದ್ಗೆ ಓ ಸರಿ ಸರಿ. ಅಕ್ಷಿ ದುಃಖೋದಿತಸ್ಯ ಇವನ ಹಂಗಿನ ಅಕ್ಷಿ ದುಃಖೋದಿತಸ್ಯೈವ ಅಕ್ಷಿ ದುಃಖೋಸ್ಥಿತಸ್ತ್ವೈವ ಅಕ್ಷಿ ದುಃಖೋಸ್ಥಿತಸ್ತ್ವೈವ ದುಃಖೋದಿತಸ್ಯೈವ ದುಃಖೋಸ್ಥಿತಸ್ಯೈವ ಸ್ಥೈವನೇ ಸ್ಯೈವ ಸಾಕ್ ಯಾವತ್ತಿದೆ ಐತ್ವನು ಇದೆ. ಅಕ್ಷಿ ದುಃಖೋದಿತಸ್ಯೈವ ಅಕ್ಷಿ ದುಃಖೋಸ್ಥಿತಸ್ಯೈವ ತಸ್ಯೈವ ತಸ್ಯ ಏವ ತಸ್ಯೈವ ಯಕರವಲ್ಲಿ ಅಕ್ಷಿ ದುಃಖೋದಿತಸ್ಯೈವ ಅಕ್ಷಿ ದುಃಖೋಸ್ಥಿತಸ್ಯೈವ ಸೈ ಚೊಲ್ರ ತಸ್ಯೈವ ಪದ ಸರಿಯಾಗಿ ಮನಸ್ಸು ಬರಬೇಕು. ತಸ್ಯೈವ 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 இப்ப வந்து இன்னொரு நாலு விஷயம். ಅಕ್ಷಿ ದುಃಖೋದಿತಸ್ಯೈವ ಮತ್ತೆ ಸೈವ ಅಲ್ಲ ಸಾಕ್ ಯಾವತ್ತು ಬರ್ಬೇಕು. ತಸ್ಯೈವ ಹಿಂದೆ ಆರಾಧ್ಯ ಪಂಡಿತ ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ತಸ್ಯ ಏವ ತಸ್ಯೈವ. ಜ್ಞಾನ ಯಜ್ಞದಲ್ಲಿ ಅವನು ಆತ್ಮ ಇದೆಯಲ್ಲ ಅವನ ಯಜಮಾನ ಅಲ್ಲಿ ಹೇಳುವಂತದ್ದು. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ. ಬಾಳೆ ಒಂದು ಯಜ್ಞ, ಅದರಲ್ಲಿ ಆತ್ಮನೇ ಯಜಮಾನ, ಅವನಲ್ಲಿರುವ ಶ್ರದ್ಧೆ ಅವನ ಪತ್ನಿ, ಒಮ್ಮರ ನಾಯಕನಾದ ಜ್ಞಾನ ಯಜ್ಞ. ಈಗಲೂ ಹೋಗೋಣ. ಅಕ್ಷಿ ದುಃಖೋದಿತಸ್ಯೈವಾಚ ವಿಪ್ರಸನ್ನೇ ಕನೀನಿಕೆ. ಪ್ರಾಕ್ಟೀಸ್ ಮಾಡೋ, ನಾನ್ ಹೇಳೋದ್ರ ಕಡೆ ಗಮನ ಕೊಡು, ಸರಿಯಾಗಿ ಬರುತ್ತೆ. ಬರೀ ಪುಸ್ತಕದ ಮೇಲೆ ಕಾನ್ಸಂಟ್ರೇಷನ್ ಬೇಡ, ಪೂರ ಅಟೆನ್ಷನ್ ನನ್ ಕಡೆಗಿರ್ಲಿ. ಪುಸ್ತಕ ಸುಮ್ನೆ ಔಪಚಾರಿಕವಾಗಿರ್ಬೇಕಷ್ಟೇ, ಅದ ಮಿಸ್ ಆಗದೆ ಇರ್ಲಿ ಅಂತ. ಆಂತೆ ಚಾದ್ಗಣಂ ನಾಸ್ತಿ ಪ್ರಭೋಣ ಆಂ ತನ್ನಿಬೋಧತ ವಿಬೋಧತ. ಮಹಾಪ್ರಾಣ ಹೇಳಿದೆ ನಾನು, ಅದನ್ನ ಸರಿಯಾಗಿ ಕೇಳಿಸ್ಕೋಬೇಕು. ಒಂದ್ ಹೇಳೋದು ಸರಿಯಾಗಿ ಅಟೆಂಟಿವ್ ಆಗಿ ಕೇಳಿಸ್ಕೊಂಡ್ರೆ ಬರುತ್ತೆ. ಕನಕ ಭಾನಿವಾಸಾಗಂಸಿ ಅಹತಾನಿ ನಿಬೋಧತ ಅನ್ನಮಶ್ನೀತ ಮೃಜ್ಮೀತ ಅಹಂ ವೋ ಜೀವನ ಪ್ರದಃ ಏತ ವಾಚಃ ಪ್ರಯುಜ್ಯಂತೆ ವಾಚಃ ಪ್ರಯುಜ್ಯಂತೆ ಏತ ವಾಚಃ ಪ್ರಯುಜ್ಯಂತೆ. ಏನ್ ವ್ಯತ್ಯಾಸ ಗೊತ್ತಾಯ್ತಾ? ಆಪಃ ಪುನಂತು, ಆಪಹ ಪುನಂತು ಬಿಡಿಸಿಡೋಲ್ಲ ಅಲ್ಲಿ. ಆಪಃ ಪುನಂತು ಪೃಥಿವೀ, ಪೃಥಿವೀ ಭೂತ ಪುನಃ ತುಮ, ಅದು ಸಂಧಿಯಾದಾಗ ಬರುವಂತದ್ದು. ಕಃ ಕಿಕ್ಕಂ ಕಃ ಕಿಂ ಕಹ ಕಿಂ ಕಃ ಕಿಂ ಪದ ಸೇರಿದಾಗ ಏನ್ ಬರುತ್ತೆ ಅದು ಆ ರೀತಿನಲ್ಲಿ. ಇಲ್ಲಿ ವಾಚಃ ಪ್ರಯುಜ್ಯಂತೆ,
ಶರದ್ಯತ್ರೋಪದೃಶ್ಯತೆ ಶರಜ್ಯೋತ್ರೋಪದೃಶ್ಯತೆ ಶರಜ್ಯೋತ್ರೋಪದೃಶ್ಯತೆ. ಇನ್ನು ಸರಿಯಾಗಿ ಕೇಟ್ಕೊಂಡು ಕಾನ್ಸಂಟ್ರೇಟ್ ಪಣ್ಣು. ಅಭಿಧೋನ್ವಂತೋ ಭಿಘ್ರಂತ ಇವ. ಅಭಿಧೋ ನನ್ವಂತೋ ಅಭಿಜ್ಞಾಂತ ಇವ. ಪದ ಬಿಡಿಸ್ಬಾರ್ದು. ಅಭಿಧೋನ್ವಂತೋ ಭಿಘ್ರಂತ ಇವ. ಅಭಿಧೋ ನನ್ವಂತೋ ಭಿಘ್ರಂತ ಇವ. ಇವ. ಇನ್ನೊಂದು ವಿಷಯ. ಅಭಿಧೋನ್ನಂತೋ ಅಭಿಜ್ಞಾಂತ ಇವ. ಅಭಿಧೂನ್ವಂತಹ ಅಭಿಘ್ನಂತ ಇವ. ವಾತವಂತೋ ಮರುದ್ಗಣಾಃ. ವಾತವಂತೋ ಮರುದ್ಗಣಾಃ. ವಾತವಂತೋ ಮರುದ್ಗಣಾಃ. ಅಮುತೋ ಜೇತುಮಿಷು ಮುಖಮಿವ. ಅಮುತೋ ಜೇತುಮಿಷು ಮುಖಮಿವ. ಅಮುತೋ ಜೇತುಮಿಷುಮುಖ ಇವ. ಸನ್ನದ್ಧಾ ಸಹ ದದೃಶೇಹ. ಸನ್ನದ್ಧಾ ಸಹ ದೃಶೇಹ. ಸನ್ನದ್ಧಾ ಸಹ ಸದೃಶೇಹ. ಸಹ ದದೃಶೇಹ. ಎನ್ನ ತಿರಿಮಾ ನೀ ಪುಸ್ತಕದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀಯ, ಅದರಿಂದ ಈಗ ತಪ್ಪಾಗತ್ತೆ. ಪುಸ್ತಕ ಇಲ್ದಲೇನೆ ಹೇಳ್ಬೇಕು. ಅದಕ್ಕೆ ಪೂರ ಕಾನ್ಸಂಟ್ರೇಟ್ ಆಗೋಲ್ಲ ಅಂದ್ರೆ ಬುಕ್ ಅಷ್ಟೇ. ಶ್ರುತಿ ಅಂತ ಅದಕ್ಕೆ ಹೆಸರು. ಇದು ಕೇಳಿ ಕೇಳಿನೇ ಬರ್ಬೇಕು, ಸರಿಯಾಗಿ ಕೇಳಿಸ್ಕೋಬೇಕು. ಯು ಶುಡ್ ಬಿ ವೆರಿ ಅಟೆಂಟಿವ್. ಪದಗಳು ಏನೇನು ಉಪಯೋಗಿಸ್ತೀನಿ. ಸನ್ನದ್ಧ ಸಹ ದದೃಶೇಹ. ಅಭದ್ವಸ್ತೈರ್ವಸ್ತಿ ವರ್ಣೈರಿವ. ವಿಶಿಖಾ ಸಃ ಕಪರ್ದಿನಃ. ಅಕ್ರುದ್ಧಸ್ಯ ಯೋತ್ಸ್ಯಮಾನಸ್ಯ. ಕ್ರುದ್ಧಸ್ಯೇವ ಲೋಹಿನೀ. ಹೇಮತಶ್ಚಕ್ಷುಷಿ ವಿದ್ಯಾತ್. ಅಕ್ಷ್ಣಯೋಃ ಕ್ಷಿಪಣೋರಿವ. ದುರ್ಭಿಕ್ಷಂ ದೇವಲೋಕೇಶು. ಮನೋನ ಮುದಕಂ ಗೃಹೇ. ಏತ ವಾಚಃ ಪ್ರವದಂತಿ. ವೈದ್ಯುತೋ ಯಾಂತಿ ಶೈಶಿರೀಃ. ತಾ ಅಗ್ನಿಃ ಪವಮಾನಃ ಅನ್ವೈಕ್ಷತ. ಇಹ ಜೀವಿಕಾಮ ಪರಿಪಶ್ಯನ್. ತಸ್ಯೈಷಾ ಭವತಿ. ಇಹೇಹ ವಸ್ವ ತಪಸಃ.
मरुतः सूर्यत्वचः शर्म सप्रथा आवृणे दृश्यत इवावृणे अतिताम्राणि वासागंसि अष्टिवज्रिशतघ्नि च विश्वे देवा विप्रहरन्ति अग्निजिह्वा असश्चत नैव देवो न मर्त्यः न राजा वरुणो विभुः नाग्निर्नेन्द्रो न पवमानः मातृकच्चन विद्यते दिव्यस्यैका धनुरार्त्रिः पृथिव्यामपराश्रिता तस्येन्द्रो वम्रिरूपेण धनुर्जामचिनत् स्वयम् तदिन्द्रधनुरित्यज्यम् अभ्रवर्णेषु चक्षति एतदेव शम्योर्बार्हस्पत्यस्य एतद्रुद्रस्य धनुः रुद्रस्य त्वेव धनुरार्त्रिः शिर उत्पिपेष सप्रवर्ग्यो भवति तस्माद्यः सप्रवर्गेण यज्ञेन यजते रुद्रस्य सशिरः प्रतिदधाति
रुद्रस्य प्रतिददाति नैनगं रुद्र आरुको भवति नैनगं रुद्र आरुको भवति नैनगं रुद्र आरुको भवति य एवं वेद एवं वेद एवं वेद श्रिता यजते त्रीणि च अत्योर्ध्वाक्षोतिरश्चाद् शिशिर प्रदृश्यते नैव रूपं न वासागंसि नैव रूपं न वासागंसि नैव रूपं न वासागंसि न चक्षुः प्रतिदृश्यते न चक्षुः प्रतिदृश्यते न चक्षुः प्रतिदृश्यते अन्योन्यन्तु न हि गस्सातः सतस्तद्देव लक्षणम् लोहितोऽग्निशारशीर्ष्णिः सूर्यस्योदयनं प्रति त्वं करोषि न्यञ्जलिकाम् त्वं करोषि निजानुकाम् निजानुकामे न्यञ्जलिका अमीवाचमुपासतामिति तस्मै सर्वऋतवो नमन्ते तस्मै सर्वऋतवो नमन्ते मर्यादाकरत्वात् प्रपुरोधाम् ब्राह्मण आप्नोति य एवं वेद स खलु संवत्सरयेतैः सेनानीभिः सह सेनानीभिः सह इन्द्राय सर्वान् कामान् अभिवहति सद्रप्सः तस्यैषा भवति अवद्रप्सो अगं सुमतिमतिष्ठत्
सो अगंशुमतिमतिष्ठते अवदत्सो अगंशुमतिमतिष्ठते ईयान कृष्णो दशभिः सहस्रैः ईयान कृष्णो दशभिः सहस्रैः ईयान कृष्णो दशभिः सहस्रैः सहस्रैः विसर्ग होंगे सहस्रैः इन्नु सी ईयान कृष्णो दशभिः सहस्रैः आवर्तमिन्द्रश्चाधमन्तम् 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 उपस्नुहितं नृमणामथद्राभिति उपस्नुहितं नृमणामथद्राभिति उपस्थितं नृमणामथद्राभिति एतयैवेन्द्रः सलाभृत्या सह असुरान् परिभ्रश्चति असुरान् परिभृष्यति पृथिव्यघं सुमति तामन्ववस्थितः संवत्सरो दिवं च नैनं विदुषाचार्या अन्ते वासिनौ ಅಂತೆವಾಸಿನಃ ಅಂದ್ರೇನು? ಶಿಷ್ಯನಿಗೆ ಹೆಸರು ಅಂತೆವಾಸಿ ಅಂತ. ಆಚಾರ್ಯ ನ ಏವಂ ವಿದುಷಃ ಆಚಾರ್ಯ ಅಂತೆವಾಸಿನೌ. ಗುರು ಶಿಷ್ಯರು. ಈಗ ಸಹನಾ ಭವತು ಸಹನೋ ಪುನಃತ್ವ. ನಮ್ಮಿಬ್ಬರಿಗೂ ಒಬ್ರಿಗೂ ಪರಸ್ಪರ ದ್ವೇಷ ಇಲ್ದರೆ ಇರ್ಲಿ ಗುರು ಶಿಷ್ಯರಿಗೆ. ಅವ್ರು ரொம்ப ಸ್ಟ್ರಿಕ್ಟ್ என்ன பண்ற ஐ டோன்ட் லைக் ಹಿಮ್ ಗುರುನ. ಆಚಾರ್ಯ ಅಂತೆವಾಸಿನ ಇಬ್ರಿಗೂ ಪರಸ್ಪರ ಇಬ್ರು ಸೇರಿ ಪ್ರಾರ್ಥನೆ ಸಹನಾ ಭವತು ಅದರ ಅರ್ಥ ನೋಡ್ಬೇಕು ನೀವು. ಧನ್ಯವಾದ ಹೇಳ್ಬೇಕು. ಈಗ ಅಪ್ಪ ಆದವನು ಮಗನಿಗೆ ಡೇಟ್ ಕೊಟ್ಟಿರ್ತಾನೆ. ದೊಡ್ಡವನಾದ್ಮೇಲೆ ಇವಾಗ ನಾನು ಅವನ್ ನೋಡ್ಕೊಳ್ತೀನಿ, ಚಿಕ್ಕವನಾಗಿದ್ದಾಗ ನಂಗೆ ಹೊಡೆದ್ನಲ್ಲ ಅಂತಂದ್ರೆ ದೇವರಂತೆ ನೋಡ್ಬೇಕು. ತದ್ದಿ ನಮ್ಮನ್ನ ಸರಿಯಾದ ಮಾರ್ಗಕ್ಕೆ ತಂದಲ್ಲ. ವಿ ಶುಡ್ ಬಿ ಗ್ರೇಟ್ಫುಲ್ ಟು ದೇಮ್. ಅದರಿಂದ ಆಚಾರ್ಯ ಅಂತೆ. ಅದಕ್ಕೆ ಗುರುವಿನ ಋಣದಿಂದ ನೀವು ಬಿಡುಗಡೆ ಆಗೋಕ್ಕಾಗಲ್ಲ. ದುಡ್ಡು ಕೊಟ್ಟೆ, ಇಲ್ಲಿ ಏನೇನೋ ಕೊಟ್ವಿ, ಎಲ್ಲ ಆಯ್ತು, ಅಲ್ಲಿಗಲ್ಲಿ ಕ್ವಿಟ್ಸು ಇಲ್ಲ. ಗುರುವಿನ ಋಣದಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಇಲ್ಲ. ಬಾಣಂತನ ಕತೆ ತಂದೆ ಅದ್ರಕ್ಕ ಮನುಷ್ಯ ಅಪ್ರಿಷಿಯೇಟ್ ಕಂಡ್ಕೊಂಡೇ ಇಕ್ಕಲ್ಲ. ಮತ್ತೆ ವಿದುರ ಹೇಳ್ತಾನೆ ಮಗನನ್ನ ತುಂಬಾ ಹೊಗಳ್ಬೇಡ ಅಂತ. ಎಲ್ಲ ನೀತಿನಲ್ಲಿ ಹೇಳಿದ್ರೆ 5 ವರ್ಷದ ತನಕ ಮಕ್ಕಳನ್ನ ದೇವ್ರಂತೆ ನೋಡು. 5 ರಿಂದ 16 ವರ್ಷದ ತನಕ ಟ್ರೀಟ್ ಹಿಮ್ ಲೈಕ್ ಎನಿಮಿ. ಎನಿಮಿ ಅಂದ್ರೆ ಅವನಿಗೆ ಶಕ್ತಿ, ಅವ್ನಿಗೆ ದ್ವೇಷ ಸಾಧಿಸ್ಬೇಕು ಅಂತೆಲ್ಲ. ಶತ್ರುವಾದವನ್ ಏನೋ ತಪ್ಪು ಮಾಡಿದ್ರೆ ಬಿಡ್ತೀರಾ ನೀವು? ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಒಂದು ಗಾದೆ. ಹಾಗೆ ಒಂದೇ ಸ್ಮಾಲ್ ಮಿಸ್ಟೇಕ್ ಆದ್ರೂ ಡೋಂಟ್ ಲೀವ್ ಹಿಮ್, ಕರೆಕ್ಟ್ ಹಿಮ್. 16 ವರ್ಷ ಆದ್ಮೇಲೆ ಟ್ರೀಟ್ ಹಿಮ್ ಆಸ್ ಎ ಫ್ರೆಂಡ್. ಮಗನನ್ನ ನೋಡ್ಕೊಳ್ಳುವಂತದ್ದು. ಸೊ ಅದರಿಂದ ತಂದೆ ಅವನನ್ನು ಹೊಡೆದಿದ್ರು ಕೂಡ ಇವನು ಧನ್ಯವಾದ ಹೇಳ್ಬೇಕು, ಕೃತಜ್ಞನಾಗಿ. ಈಗ ಡಾಕ್ಟರ್ ಸರ್ಜರಿ ಪಣ್ಣಿಕ್ರ ಕಟ್ ಪಣ್ಣಿ ಎಲ್ಲ ಹೊರಗಡೆ ಬನ್ನಿ ನಿಮ್ಮನ್ನ ನೋಡ್ಕೊಳ್ತೀನಿ, ಇಷ್ಟೆಲ್ಲ ರಕ್ತ ಲಾಸ್ ಮಾಡಿದ್ರ ಅಂತ ಹೇಳ್ತಾರೇನು. ಹಾಗೆ ಗ್ರೇಟ್ನೆಸ್ ತಂದೆಗಂತೂ ಸಾಕ್ಷಾತ್ ಭಗವಂತನಿಗೆ ಸಮಾನವಾಗಿ. ಪಿತ್ರೆ ಬ್ರಹ್ಮೋಪದೇಶೇ ಮೇ ಗುರವೇ ದೈವತಾಯ ಚ ಪ್ರಾಪ್ಯಾಯ ಪ್ರಾಪ್ಯಗಾಯಸ್ತು. ವೇದಾಂತ ದೇಶಿಕರ ಮಗ ಕುಮಾರ ವರದ ಬರೆದಿರೋದದು ವೇದಾಂತ ದೇಶಿಕ ಮಂಗಳಾಶಾಸನದಲ್ಲಿ. ಪಿತ್ರೆ ಬ್ರಹ್ಮೋಪದೇಶೇ ಮೇ,
ಚೌಲ ಅಂತಂ ಪಿತುರೇವ ಕುರಿಯಾತ್ ಅನ್ನೋ ಸೂತ್ರ. ಚೌಲ ಮಾಡೋ ತನಕ ತಂದೆನೇ ಕೂತ್ಕೊಂಡ್ ಮಾಡ್ಬೇಕು, ಬೇರೆ ಯಾರು ಮಾಡಂಗಿಲ್ಲ. ಉಪನಯನ ಬೇಕಾದ್ರೆ ತಾತನೋ ಅಥವಾ ಇನ್ಯಾರೋ ಬೇರೆಯವ್ರು ಮಾಡ್ಬೋದು. ಯಾವನ್ ಕೂತ್ಕೊಂಡ್ ಮಾಡ್ತಾನೋ ಬ್ರಹ್ಮೋಪದೇಶವನ್ನ ಅವನೇ ಅವನಿಗೆ ಆಚಾರ್ಯ. ಸಾಮಾನ್ಯವಾಗಿ ಅದಕ್ಕೆ ವಾದ್ಯಾರಗಳು ಬಂದ್ರೆ ತಂದೆಗೆ ಹೇಳ್ಕೊಡೋದು, ತಂದೆಯಿಂದ ಮಗನಿಗೆ ಹೋಗುವಂತಹದ್ದು. ಅದಕ್ಕೆ ಮುಹೂರ್ತ ಬ್ರಹ್ಮೋಪದೇಶದಲ್ಲಿ. ಗಾಯತ್ರಿ ಭೋ ಅನುಬ್ರೂಹಿ ಅಂತ ಅವನು ತಂದೆ ಎರಡು ಕಾಲನ್ನ ಕ್ರಾಸ್ ಮಾಡಿ ಬಲಗಾಲಿಂದ ಬಲಗೈ ಹೇಳಿ ನನಗೆ ಗಾಯತ್ರಿಯನ್ನ ಉಪದೇಶಿಸು ಅಂತ ಕೇಳಿದಾಗ ಅವನು ಅಂಗನ್ಯಾಸ ಕರನ್ಯಾಸ ಮಗನಿಗೂ ಮಾಡಿ ಆಮೇಲೆ ಗಾಯತ್ರಿಯನ್ನು ಹೇಳ್ಬೇಕು. ಆ ಗಾಯತ್ರಿ ಹೇಳ್ಕೊಡೋದು ನೀನು 3 ಇದ್ರಲ್ಲಿ ಹೇಳ್ಕೊಡೋದು. ನಮೋ ಬ್ರಹ್ಮಣೆ ನಮೋಸ್ತು ಅಗ್ನೇಯೇ ಚೋಳ್ರಾಮೆ ಅಂದ ಮಾದ್ರಿ ಗಾಯತ್ರಿಯ ಪದ ಬಿಡಿಸಿ ಹೇಳಿ ಮಾಡುವಂತಹದ್ದು. ಅದಕ್ಕಾಗಿ ಗಾಯತ್ರಿ ಭರಸಮರ್ಪಣ್ ಕೃತ್ವನ್ ತದೀಯ ಗುರೂಂಚ ಪ್ರಣಮ್ಯ. ನೀವೇನೇ ಕೆಲಸ ಮಾಡ್ಬೇಕಾದ್ರೆ ಆರಾಧನೆ ಮಾಡ್ಬೇಕಾದ್ರೆ ತಂದೆ ಇದ್ದಾನೆ ಅಂದ್ರು ನಮಸ್ಕಾರ ಮಾಡ್ಬಿಟ್ಟು ಆರಾಧನೆ ಪಣ್ಣೆಟ್ಟು ಮಾಂತ್ ಕೀಳ್ ಪರ್ಭೇನ್ ಕೀಳು ಆಮೇಲೆ ಮಾಡುವಂತ. ಇವೆಲ್ಲ ತಂದೆಗೆ ಇರುವಂತಹ ಗೌರವ ಇದು. ನೈನಂ ವಿದುಷ ಅನ್ಯೋನ್ಯ ಪಶ್ಯತೆ ಸ್ವರ್ಗಾಲೋಕಾತ್ ಇಚ್ಛ್ರುತು ಮಂಡಲಾನಿ ಸೂರ್ಯಮಂಡಲಾನ್ಯಾಖ್ಯಾಯಿಕಾಃ ಅಥವೋರ್ಧ್ವಗಂ ಸ ನಿರ್ವಚನಾಃ ನಿಜಾನುಕಾಂ ಭವತಿ ದೃಹ್ಯಾತಾಂ ಪಂಚ ಚ ಆರೋಗೋ ಭ್ರಾಜ ಪಟರ ಪತಂಗಃ ಸ್ವರ್ಣರೋ ಜ್ಯೋತಿಷೀಮಾನ್ ವಿಭಾಸಃ ஜோதிஷீமான் சொல்றச்சு நானு அப்புறம் அவ சொல்றாள் அச்சு ஃபாலோ பண்ண தொண்டையில வேகு வர்ண ஜோதிஷீமான் விபாசः ते अस्मै सर्वे दिवमातपन्ति ऊर्जं दुहाना अनपस्फुरन्त इति कश्यपोष्टमः समहामेरुं न जहाति तस्यैषा भवति यत्ते शिल्पं कश्यपरोचनावत् इंद्रियावत् पुष्कलं चित्रभानु
पुष्कलं चित्रभानु इन्द्रियावत् पुष्कलं चित्रभानु यस्मिन् चोर्या अर्पिता सप्तसाकम् यस्मिन् सूर्यार्पिता सप्तसाकम् यस्मिन् सूर्यार्पिता सप्तसाकम् तस्मिन् राजानमधिविष्टयेयमिति तस्मिन् राजानमधिविष्टयेयमिति विष्टयेममिति ते अस्मै सर्वे कश्यपा ज्योतिर्लभन्ति अस्मै सर्वे कश्यपो ते अस्मै सर्वे कश्यपात् दीर्घंगे कश्यपात् कश्यपात् ज्योतिर्जाग्रवतो कश्यपात् ज्योतिर्लभन्ति कश्यपाज्योतिर्लभन्ते तान् सोमः कश्यपादधिनिर्धमति तान् सोमः कश्यपादधिनिर्धमति तान् सोमः कश्यपादधिनिर्धमति हस्ता कर्म कदिभैवम् प्राणो जीवानीन्द्रियजीवानि प्राणो जीवानीन्द्रियजीवानि प्राणो जीवानीन्द्रियजीवानि सप्तशीर्षण्या प्राणाः सप्तशीर्षण्या प्राणाः सप्तशीर्षण्या प्राणाः सूर्या इत्याचार्याः ಸೂರ್ಯ ಯಾರಿಗ ಆಚಾರ್ಯ ಆಗಿದ್ದ? ಅಗ್ನಿಗಲ್ಲ. ಆಂಜನೇಯ ಅವನ ಗತಿನಲ್ಲಿ ಅವನ ಜೊತೆನಲ್ಲೇ ಹೋಗಿ ಕಲ್ತ ಎಲ್ಲ ವೇದವನ್ನು. ಅವನು ಇನ್ನೊಬ್ಬ ಯಾಜ್ಞವಲ್ಕ್ಯ ಇವನ ಹತ್ರ ವೇದ ಕಲಿತಾ ಇದ್ದ. ಆಮೇಲೆ ಇವನ್ದೇನೋ ಒಂದು ಗೋಹತ್ಯ ದೋಷ ಬಂತು ಗುರುಗೆ. ಅದಕ್ಕೆ ಅಯ್ಯೋ ಇದಕ್ಕೆಲ್ಲ ಅವರೆಲ್ಲ ಯಾಕ್ಬೇಕು, ನಾನ್ ಮಾಡ್ತೀನಿ ಅಂತ ಅಹಂಕಾರದಿಂದ ಹೇಳೋ. ನೀನ್ ಹಾಗಾದ್ರೆ ಹೋಗು, ನೀನು ತಲೆ ತಿರುಗಿದ್ರೆ ಅಂತ ಅಂದ. ನಾನು ಹೋಗ್ಬೇಕಾದ್ರೆ ಕಲ್ಸಿದ್ ವೇದ ಎಲ್ಲ ವಾಪಸ್ ಕೊಟ್ಬಿಟ್ಟು ಹೋಗು ಅಂತಾನೆ. ಅವನ ವೇದವೆಲ್ಲ ಕಕ್ಕದ. ಇವನ್ ಬೇರೆ ಶಿಷ್ಯರು ಪಕ್ಷಿ ರೂಪದಲ್ಲಿ ಅದು ಸ್ವೀಕಾರ ಮಾಡಿದ್ರು, ಅದರಿಂದ ತಿತ್ತಿರಿ. ಆಮೇಲೆ ಈ ಯಾಜ್ಞವಲ್ಕ್ಯ ಏನ್ ಮಾಡ್ದ ಅಂದ್ರೆ ಸೂರ್ಯನ ಉಪಾಸನೆ ಮಾಡಿ ಅವನಿಂದ ಪಡೆದ. ಅದಕ್ಕೆ ಅದು ಶುಕ್ಲ ಯಜುರ್ವೇದ. ಇದು ನಮ್ದು ಕೃಷ್ಣ ಯಜುರ್ವೇದ. ಶುಕ್ಲ ಯಜುರ್ವೇದ ಉಂಟಾಗಿದ್ದು ಅವನಿಂದ. ಸೂರ್ಯ ಇತ್ಯಾಚಾರ್ಯ ಅದು ಸುಮ್ನೆ ಇಲ್ಲಿ ಬಂತು, ಅದಕ್ಕಾಗಿ ಹೇಳಿದೆ. अपश्यमहमेतान् सप्तसु ओर्यादिति सप्तसु ओर्यादिति इल्ले सप्तसु ओर्यादिति कान्संट्रेशन इल्ले सप्तसु ओर्यादिति निधि अपश्यमहमेतत् सप्तसु ओर्यानिति போச்சு வரத்தங்க எங்க பட்டு போறது. அதுக்கு கேட்டுக்கணும் சரியா. நான் சொல்லியிருந்தே துணை கவாளுಗಳು ಫಾಲೋ பண்றச்சೆ 2 ವಿಷಯ ಕೇಳ್ಕೊணும். ಸಹಜವಾದದಲ್ಲಿ 2 ಸರಿ ರಿಪೀಟ್ ಮಾಡೋದು ಏನು ಅಂದ್ರೆ ಇದೇನೆ ಜೊತೆನಲ್ಲಿ ಕೂತ್ಕೊಂಡ ಕಲಿಯೋ ಅಂತ. ನಾನೊಂದ್ಸಲಿ ಹೇಳಿರ್ತೀನಿ, ಪಕ್ಕದಲ್ಲಿ ಏನ್ ಹೇಳ್ತಾ ಇರ್ತಾರೆ ಅದನ್ನು ಗಮನಿಸ್ಬೇಕು. अपश्यमहमेतान् सप्तसु ओर्यानिति
पंचकर्णो वात्स्यायनः पंचकर्णो வாத்சாயன காமசூத்திரம் வாசிச்சிருக்கீங்களா? ಸಂಸ್ಕೃತದಲ್ಲಿಕ್ಕನ್ನ ಕೆಟ್ಟದಲ್ಲ ವಾತ್ಸಾಯನ ಕಾಮಸೂತ್ರ ಎಲ್ಲ ಅವನೊಂದು ವಾತ್ಸಾಯನ ಮಹರ್ಷಿ ಬರ್ದವನು ನೋಡಿ, ಋಷಿ ಅವನು. ಸಪ್ತಕರ್ಣಶ್ಚ ಪ್ರಾಕ್ಷಿ. ಇಲ್ಲೇ ಗದಗ್ತೇವ ಯಾರೋ ಪುಟಿಕ್ರ ಎನ್ಕಿಟಿಂಗೋ ಇಕ್ಕನ್ನದೆ ವಾತ್ಸಾಯನ ಕಾಮಸೂತ್ರ. ಸಪ್ತಕರ್ಣಶ್ಚ ಪ್ರಾಕ್ಷಿ ಆನುಶ್ರವಿಕ ಏವ ನೌಕಾಶ್ಯಪ ಇತಿ. ಉಭೌ ವೇದಯಿತೆ. ನಹಿ ಶೇಕುಮಿವ ಮಹಾಮೇರುಂ ಗಂತುಂ. ಅಪಶ್ಯಮಹಮೇತಥೋರ್ಯಮಂಡಲಂ ಪರಿವರ್ತಮಾನಂ. ಅರ್ಜೆಂಟನ್ ಕೂಡ ಅವಳ ತೊಂದು ಸೇರಿನು ಕೋರಸ್ಸು. ಗಾರ್ಗ್ಯ ಪ್ರಾಣತ್ರಾತಃ ಗಚ್ಚಂತ ಮಹಾಮೇರುಂ. ಏಕಂಚ ಜಹತಂ ರಾಜಪಟರ ಪತಂಗಾ ನಿಹನೆ. ತಿಷ್ಠನ್ನಾಥ ಪಂಥಿ. ತಸ್ಮಾದಿಹ ತಪ್ತ್ರಿತಪಾಃ. ಅಮುತ್ರೇತರೇ. ತಸ್ಮಾದಿಹ ತಪ್ತ್ರಿತಪಾಃ. ತೇಷಾಮೇಷಾ ಭವತಿ. ಸಪ್ತ ಸೂರ್ಯಾ ದಿವಮನು ಪ್ರವಿಷ್ಟಾಃ. ತಾನನ್ವೇತಿ ಪತಿಭಿರ್ದಿಕ್ದಕ್ಷಿಣಾವಾನೆ. ತೇ ಅಸ್ಮೈ ಸರ್ವೇ ಘೃತಮಾತಪಂತಿ. ಊರ್ಜಂ ದುಹಾನ ಅನಪಸ್ಫುರಂತ ಇತಿ. ಸಪ್ತರ್ತ್ವಿಜಃ ಸೂರ್ಯಾ ಇತ್ಯಾಚಾರ್ಯಾಃ. ತೇಷಾಮೇಷಾ ಭವತಿ.
सप्तदिशो नाना सूर्याः सप्तहोतार ऋत्विजः देवा आदित्या ये सप्त तेभिः सोमाभिरक्षण इति तदप्यां नायः दिग्भ्राजऋतोऽन्करोति एतयैवावृता सहस्रसूर्यताया इति वैशम्पायनः इति वैशम्पायनः तस्यैषा भवति यद्याव इन्द्रते शतगं शतं भूमिः उत स्युः नत्वा वज्रिन् सहस्रगं सूर्याः अनुनजातमष्टरोदसी इति नानालिङ्गत्वा धृतूनां नानासूर्यत्वम् अष्टौ तौ व्यवसिता इति सूर्यमण्डलान्यष्टात ऊर्ध्वम् तेषामेषा भवति चित्रं देवानामुदगादनीकम् चक्षुर्मित्रस्य वरुणस्याग्नेः आप्राद्या पृथिवी अन्तरिक्षम् सूर्य आत्मा जगतस्तस्तु षष्ठेति
सूर्य आत्मा जगदसृष्टिश्चेति साकं प्लाक्षिस्तप्त्रितपा नाना सूर्या सूर्या नवच वेदमभ्रं निविशते नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माच्योर्ध्वं ममामुष्यवो हरिः ओम श्री कृष्णार्पणमस्तु।